Hello friends, welcome back again. Black ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 2 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ತಿರೋರು ಫಸ್ಟ್ ಅದನ್ನ ನೋಡ್ಕೊಂಡು ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಥರ್ಡ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮರಿದೇ ಡಿಸ್ಕ್ರಿಪ್ಷನ್ ಅಲ್ಲೇ ಉಳಿದಿರೋ 2 ಚಾನಲ್ ಲಿಂಕ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಕೂಡ ಲಿಂಕ್ ನ ಕೊಟ್ಟಿರ್ತೀನಿ. ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಮರಿದೇ ನಮ್ಮ ವಿಡಿಯೋಸ್ ಇಷ್ಟಪಡೋರು ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ ತಕ್ಷಣ ಕೆಲವು ಹೈ ಪಾಯಿಂಟ್ಸ್ ಕೂಡ ಕೊಟ್ಬಿಡಿ. ಕಮೆಂಟ್ ಸೆಕ್ಷನ್ ಅಲ್ಲೇ ಸ್ಕ್ರಾಲ್ ಆಗಿ ಬರುತ್ತೆ. ನೀವು ಕೂಡ ಈ ಕೆಲವೊಂದು ಹೈ ಪಾಯಿಂಟ್ಸ್ ನಮಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ, ಪ್ಲಸ್ ತುಂಬಾನೇ ಎನ್ಕರೇಜಿಂಗ್ ಆಗೂ ಇರುತ್ತೆ. ಬನ್ನಿ ಇವತ್ತಿನ ಥರ್ಡ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ನಮ್ ಹೀರೋಯಿನ್ ಕೂಡ ಸತ್ತೋಗ್ತಾಳೆ ಅಂತ ಹೇಳಿ ಆಲ್ರೆಡಿ ಈ ಗ್ರಿಮ್ ರಿಪರ್ ಬ್ಲಾಕ್ ಅಂತ ಇರ್ತಾರಲ್ವಾ, ಅವ್ರಿಗೆ ಒಂದು ಕ್ರಿಸ್ಟಲ್ ಬಂದಿರುತ್ತೆ. ಬಟ್ ಈಗ ಸದ್ಯಕ್ಕೆ ಅವ್ರು ಜೂನಿಯರ್ ಹುಡ್ಕೋ ಕೆಲ್ಸದಲ್ಲಿ ಇರೋದ್ರಿಂದ ನೀನ್ ಇವಾಗ್ಲೇ ಕರ್ಕೊಂಡು ಹೋಗಲ್ಲ, ಇರು ನನ್ ಜೂನಿಯರ್ ನ ಕರ್ಕೊಂಡ್ ಆಮೇಲೆ ನೀನ ಕರ್ಕೊಂಡು ಹೋಗ್ತೀನಿ ಅಂತ ಅದನ್ನ ಒಂದು ಟೆಡಿ ಬೇರ್ ಅಲ್ಲಿ ಹೌಸ್ ಇಟ್ಬಿಟ್ಟು ಅವಳನ್ನ ಕೂಡ ಅಲ್ಲೇ ಮನೇಲಿ ಮಲಗಿಸ್ಬಿಟ್ಟು ಅವ್ರ ಅಲ್ಲಿಂದ ಹುಡ್ಕಕ್ಕೆ ಅಂತ ಹೋಗ್ತಾರೆ. ಅಂಡ್ ರಿಯಲಿ ಸಾರಿ, ಒಂದ್ ವಿಷಯ ಹೇಳೋದನ್ನ ಮರ್ತ್ ಬಿಟ್ಟೆ. ನಮ್ ಹೀರೋಯಿನ್ ಅವ್ರ ಮನೆಗೆ ಕರ್ಕೊಂಡು ಹೋಗಿರೋದು, ಹೀರೋ ಅವ್ರ ಮನೆಗಲ್ಲ. ಇದನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ರೆ ಒಬ್ರು ಸೀನಿಯರ್ ಆಫೀಸರ್ ಇರ್ತಾರೆ. ಅವ್ರು ಬಂದು ಎಲ್ಲಾರನ್ನೂ ಸರಿಯಾಗಿ ಹಾಕೊಂಡ್ ಬೈತಾ ಇರ್ತಾರೆ. ನಮ್ಮನ್ನ ಮತ್ತೆ ಡಿಪ್ರಮೋಟ್ ಮಾಡ್ಬಿಡ್ತಾರೆ. ಸಾಲದಕ್ಕೆ ನಮ್ಮನ್ನ ಬ್ಯಾಕಪ್ ಗೋಸ್ಕರ ಹಾಕಿಟ್ಕೊಂಡಿದ್ದಾರೆ. ಆ ಒಂದು ಕೇಸು, ಆ ಒಂದು ಹುಚ್ಚನ್ ಹಿಡಿಯಕ್ ನಿಮ್ ಕೈಲಿ ಆಗ್ತಾ ಇಲ್ವಲ್ಲ, ಏನ್ ಕೆಲಸ ಮಾಡ್ತಾ ಇದ್ರೆ ನೀವೆಲ್ಲ ಅಂತ ಹೇಳಿ ಎಲ್ಲಾರನ್ನೂ ಸರಿಯಾಗಿ ಬೈಯೋವಾಗ ನಮ್ ಹೀರೋ ಅವರ ಹೆಡ್ ಒಬ್ರು ಇರ್ತಾರಲ್ವಾ, ಅವ್ರಿಗಿನ್ನೂ ಟೆನ್ಷನ್ ಆಗೋಯ್ತು. ಹೌದು, ನಮ್ ಟೀಮ್ ಹಂಗೆ ದೊಡ್ಡ ಆರೋಗ್ಯವಾಗಿರೋ ಟೀಮು. ಒಬ್ಬ ನೋಡಿದ್ರೆ ಯಾವಾಗ ನೋಡಿದ್ರು ಬಾತ್ರೂಮ್ ಅಲ್ಲೇ ಸತ್ತಿರ್ತಾನೆ, ಇನ್ನೊಬ್ಬ ನೋಡಿದ್ರೆ ಡೆಡ್ ಬಾಡೀಸ್ ನೋಡಿದ್ರೆ ಸಾಕು ವಾಮಿಟ್ ಮಾಡ್ತಾನೆ. ನನಗಂತೂ ಆಂಗರ್ ಇಶ್ಯೂಸ್ ಇದೆ. ಹಿಂಗಿರ್ಬೇಕಾದ್ರೆ ಕೆಲಸ ಮಾಡೋದ್ರೆ ಏನ್ ಕೆಲಸ ಮಾಡೋದು ಅಂತ ಟೆನ್ಷನ್ ಆಗ್ತಾರೆ. ಇದ್ರ ಒಂದ್ ಸ್ವಲ್ಪ ಹೊತ್ತಿಗೆ ಸಮಾಧಾನ ಮಾಡ್ಕೊಂಡು ಸಿಸಿಟಿವಿ ಫುಟೇಜ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಹುಚ್ಚನ್ ಬಗ್ಗೆ. ಆ ಮೆಂಟಲ್ ಹಾಸ್ಪಿಟಲ್ ಫುಟೇಜ್ ಅಲ್ಲಿ 1 ಮಂತ್ ಬ್ಯಾಕ್ ನಮ್ ಹೀರೋ ಕೂಡ ಮೆಂಟಲ್ ಹಾಸ್ಪಿಟಲ್ ಗೆ ಹೋಗ್ಬಿಟ್ಟು ಬಂದಿದ್ದಾನೆ. ಏನಕ್ಕೆ ಹೋಗ್ಬಿಟ್ಟು ಬಂದ ಅಂತ ಗೊತ್ತಿಲ್ಲ. ಆದ್ರೆ ನೋಡಿ ಇವರು ಶಾಕ್ ಆಗ್ಬಿಟ್ರು, ಅವ್ನ್ ಏನಕ್ಕೆ ಹೋಗಿದ್ದಾನೆ ಅಂತ. ಈ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳಿಗೆ ಇವಾಗ ತಾನೇ ಎಚ್ಚರ ಆಗುತ್ತೆ, ನಾನೇನ್ ಮನೇಲಿ ಇದೀನಿ, ಹಂಗಾದ್ರೆ ಇಷ್ಟೊತ್ತು ಬಂದಿದ್ ಕನ್ಸ ಅಂತ ಎದ್ ಕೂತ್ಕೊಂಡು ಕೈಲಿಡ್ರ ಅಡ್ರೆಸ್ ಸ್ಲಿಪ್ ನೋಡಿದಾಗ್ಲೇ ಅವಳಿಗೆ ಅರ್ಥ ಆಗೋದು ಇದು ಕನ್ಸಲ್ಲ. ಹಂಗಾದ್ರೆ ನಾನ್ ಹೀರೋ ಬೆನ್ನಿಂದ್ಗಡೆ ನೋಡಿ ಶಾಡೋ ಕೂಡ ರಿಯಲ್ ಏನಾ, ಅವ್ನಿಗೇನಾದ್ರು ಆಗೋಯ್ತಾ ಅಂತ ಎದ್ದು ಬಿದ್ದು ಅಡ್ರೆಸ್ ಗೆ ಓಡ್ ಬರ್ತಾಳೆ. ಅವಳ ಹತ್ರ ಮನೆ ಹತ್ರ ನಿಂತಿರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡಿ ನೋಡ್ತಾಳೆ. ಚಿಕ್ಕ ವಯಸ್ಸಲ್ಲಿ ಹೀರೋ ಬಂದು ಅಡ್ರೆಸ್ ನ ಕೊಟ್ಬಿಟ್ಟು ಹೋಗಿದ್ದಲ್ವಾ, ನಾನು ಈ ಅಡ್ರೆಸ್ ಅಲ್ಲೇ ಇರ್ತೀನಿ ಅಂತ. ಇವಳು ಸುಮಾರು ಲೆಟರ್ ಹಾಕಿ ಕೂಡ ಇವಳಿಗೇನು ರೆಸ್ಪಾಂಡ್ ಇರೋದಿಲ್ಲ. ಸೊ ಒಂದ್ಸತಿ ಮನೆಗೆ ಹೋಗೋಣ ಅಂತ ಹೋಗಿ ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದಾಗ ಅವ್ರ ಅಮ್ಮ ಮತ್ತೆ ಹೀರೋ ಇಬ್ರು ಬಂದು ಡೋರ್ ಓಪನ್ ಮಾಡಿ ನೋಡ್ತಾರೆ. ಬಟ್ ಇವಳೋಗಿ ಸೈಡ್ ಅಲ್ಲಿ ಹೌಸ್ಕೊಂಡಿರ್ತಾಳೆ. ಯಾರು ಇಲ್ಲ ಅಂತ ಅವ್ರು ಹೊರಗಡೆ ಹೊಟ್ಟೋದ್ರು. ಇವಳಿಗಂತೂ ಸಖತ್ ಕೋಪ ಬರುತ್ತೆ. ನಾನು ಈ ಅಡ್ರೆಸ್ ಗೆ ತಾನೇ ಲೆಟರ್ ಹಾಕ್ತಾ ಇದೀನಿ, ಹಂಗಾದ್ರೆ ಇದೇ ಮನೇಲೆ ಇದ್ಕೊಂಡು ನನಗೆ ರಿಪ್ಲೈ ಮಾಡ್ತಾ ಇಲ್ಲ, ನಾನು ಅವಾಯ್ಡ್ ಮಾಡ್ತಾ ಇದ್ದಾನಲ್ಲ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಆ ಟೈಮಲ್ಲಿ ಒಂದು ಚಿಕ್ಕ ಹುಡುಗ ಬಂದ್ಬಿಟ್ಟು ಯಾಕಕ್ಕ ಅಳ್ತಾ ಇದೀಯಾ ಅಂತ ಕೇಳ್ತಾನೆ. ನಿನ್ಗೇನು, ನನ್ನ ಹತ್ರ ನಿನ್ಗೇನು ಅಂತ ಹೇಳಿ ಕೋಪ ಮಾಡ್ಕೊಂಡು ಅವಳಲ್ಲಿಂದ ಹೊರಟೋದ್ಲು. ಇವಾಗ ಅದನ್ನ ನೆನ್ಸ್ಕೊಂಡು ಮತ್ತೆ ಹೀರೋ ಮನೇಲಿ ಇದಾನಾ ಇಲ್ವಾ ಅಂತ ಹೇಳಿ ಅಲ್ಲಿಂದ ಹಂಗೆ ಇಣ್ಕಿ ನೋಡ್ತಾ ಇರ್ತಾಳೆ. ಒಳಗಡೆ ನೋಡಿದ್ರೆ ನಮ್ ಹೀರೋ ಇಲ್ಲಿ ಕೂಡ ಆ ಗ್ರಿಮ್ ರಿಪರ್ ಕ್ಯಾಪ್ ಹಾಕೊಂಡಿರ್ತಾರಲ್ಲ, ನಂಬರ್ 7 ಮತ್ತೆ 416 ಅವ್ರು ಬರ್ಬಾರ್ದು ಅಂತ ಹೇಳಿ ಎಲ್ಲಾ ಡೋರ್ ನಾನು ಕ್ಲೋಸ್ ಮಾಡ್ತಾ ಇರ್ತಾರೆ. ಪ್ಲಾಸ್ಟರ್ ಆಗ್ಬಿಟ್ಟು ಅವರೆಲ್ಲ ಬರೋದು ಡೋರ್ಸ್ ಇಂದ ತಾನೆ. ಸೊ ಅವ್ರು ಯಾವ ಕಡೆ ಡೈರೆಕ್ಷನ್ ಇಂದನೂ ಬರ್ಬಾರ್ದು ಅಂತ ಎಲ್ಲದಕ್ಕೂ ಪ್ಲಾಸ್ಟರ್ ಹಾಕಿ ಅಂಟಿಸ್ತಾ ಇರ್ತಾನೆ. ಇವಳು ಇಣ್ಕಿ ನೋಡಿದವಳು ಏನ್ ಮಾಡ್ತಾ ಇದೀನಿ ನೀನು, ಸರಿ ಕಾಲ್ ಮಾಡಿ ನೋಡೋಣ ಇರೋ ಅಂತ ಕಾಲ್ ಮಾಡಿದ್ರೆ ಕಾಲ್ ಬರ್ತಾ ಇದೆ ಅಂತ ಅವ್ನಿಗೆ ಗೊತ್ತು. ಇದ್ರು ಅವ್ನು ಕಾಲ್ ಪಿಕ್ ಮಾಡಿ ಮಾತಾಡ್ತಾಳೆ. ಯಾಕಂದ್ರೆ ನಮ್ ಹೀರೋನೇ ಎಲ್ಲ ಬ್ಲಾಕ್. ಸೊ ಅವ್ನ್ ಕಾಲ್ ಅಟೆಂಡ್ ಮಾಡದೇ ಇರೋದ್ರ ಒಬ್ಬಟ್ಟು ಇವಳಿಗೆ ಟೆನ್ಷನ್ ಆಗೋಯ್ತು, ಬೇಕಂತ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ ಅವಳು ಅಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ಬ್ಲಾಕ್ ಅಪ್ಪಾಡಿ ಎಲ್ಲಾ ಡೋರು ಕ್ಲೋಸ್ ಮಾಡ್ಬಿಟ್ಟಂತ ರಿಲ್ಯಾಕ್ಸ್ಡ್ ಆಗಿ ಬಂದು ಸೋಫಾ ಮೇಲೆ ಕೂತ್ಕೊಳ್ತಾರ. ಅವಾಗ ಇನ್ನೊಂದು ಡೋರ್ ಇಂದ ನಂಬರ್ 7 ಮತ್ತೆ 416 ಒಳಗಡೆ ಎಂಟ್ರಿ ಆಗ್ತಾರೆ. ಎಲ್ಲದಕ್ಕೂ ಹಾಕಿದ್ರು ಬಾತ್ರೂಮ್ ಹಾಕೋದನ್ನ ಮರ್ತೋಗ್ಬಿಟ್ರು. ಆ ಡೋರ್ ಇಂದ ಇವ್ರಿಬ್ರು ಬಂದ್ರು. ಏನೋ ಹೋದ್ರೆ ಹೋಗ್ಲಿ ಪಾಪ ನಿಮ್ಗೆ ಹೆಲ್ಪ್ ಮಾಡೋಣ ಅಂತ ನೋಡಿದ್ರೆ ನಮ್ಮನ್ನೇ ಅವಾಯ್ಡ್ ಮಾಡ್ತಿರಲ್ಲ ಅಂತ ಟೆನ್ಷನ್ ಆಗಿ ಬೈಬೇಕಾದ್ರೂ ನಮ್ ಹೀರೋ ಕಡೆಯಿಂದ ಏನೂ ರೆಸ್ಪಾಂಡ್ ಇಲ್ಲ. ಆಗ ಅವ್ರು ಹೇಳ್ತಾರೆ, ನೀವ್ ಇದೇ ತರ ಸೈಲೆಂಟ್ ಆಗಿದ್ರೆ ಆಗಲ್ಲ, ಆದಷ್ಟು ಬೇಗ ನಿಮ್ ಜೂನಿಯರ್ ನ ಹುಡ್ಕೋ ಕೆಲಸ ನೋಡಿ, ಇಲ್ಲಾಂದ್ರೆ ನಿಮ್ ಎನಿಮೀಸ್ ಗೆ ನಿಮ್ ಬಗ್ಗೆ ಗೊತ್ತಾಯ್ತಂದ್ರೆ, ನಿಮ್ ಜೂನಿಯರ್ ನ ನೀವ್ ಈ ತರ ಕಳ್ದಾಕ್ಬಿಟ್ಟಿದೀರಾ ಅಂತ ಗೊತ್ತಾದ್ರೆ ನಿಮ್ಗೆ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತು ತಾನೆ, ಆಗೋ ಕೆಲಸ ನೋಡಿ ಅಂತ ಬೈತಾ ಇರ್ತಾರೆ. ಅಷ್ಟೇ ಅಲ್ಲ, ಇವಾಗ ನೀನ್ ಇರೋದು ಒಂದು ಡಿಟೆಕ್ಟಿವ್ ಮೈಯಲ್ಲಿ, ಅಂದ್ರೆ ನಿನ್ ಹತ್ರ ಗನ್ ಇರ್ಬೇಕು. ಅವಾಗ ಅವ್ನ ಮೈಯಿಂದ ನಿನ್ನ ಆತ್ಮ ಕೂಡ ಹೊರಗಡೆ ಬರೋದಕ್ಕಾಗೋದು. ಅಂದ್ರೆ ಬ್ಲಾಕ್ ಬಂದು ನಮ್ ಹೀರೋ ಮೈಯಿಂದ ಹೊರಗಡೆ ಬರ್ಬೇಕಂದ್ರೆ ತಲೆನ ತೂತ್ ಮಾಡ್ಕೊಂಡೆ ಅವ್ರು ಬರೋದು. ಸೊ ಅದಕ್ಕೆ ನಿಮ್ಗೆ ಗನ್ ಬೇಕಾಗುತ್ತೆ. ನೀವು ಈ ಸದ್ಯಕ್ಕೆ ಡಿಟೆಕ್ಟಿವ್ ಮೈ ಒಳಗಡೆ ಇರೋದು ಒಳ್ಳೇದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಡಿಟೆಕ್ಟಿವ್ ಹೆಂಗಿರ್ಬೇಕು ಏನ್ ಅನ್ನೋದನ್ನ ಸ್ವಲ್ಪ ಆದಷ್ಟು ತಿಳ್ಕೊಳ್ಳಿ ಅಂತ ಕೂಡ ಹೇಳ್ತಾರೆ. ಅದರಿಂದ ನಮ್ ಹೀರೋ ಡಿಟೆಕ್ಟಿವ್ ಮೂವೀಸ್ ಎಲ್ಲ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಿ, ಒಂದು ಫೇಮಸ್ ಆಕ್ಟರ್ ಗೆ ಪ್ರಾಂಕ್ ಕಾಲ್ ಎಲ್ಲ ಮಾಡಿರ್ತಾನಲ್ವಾ. ಇವಾಗ ಅವನನ್ನ, ಅಂದ್ರೆ ಅವನೊಂದು ರೆಸ್ಟೋರೆಂಟ್ ಇರುತ್ತೆ, ಆ ಜಾಗಕ್ಕೆ ಕೆಲವು ರೌಡಿ ಅವರೆಲ್ಲ ಬಂದು ಅವನನ್ನ ಹೇಳ್ದು ಅವ್ನ ಮನೇಲಿರೋ ಥಿಂಗ್ಸ್ ಎಲ್ಲ ಎತ್ತಾಕ್ತಾ ಇರ್ತಾರೆ. ಸಾರಿ, ಹೋಟೆಲ್ ಅಲ್ಲಿ ಇರೋ ಥಿಂಗ್ಸ್ ಎಲ್ಲ ಎತ್ತಾಕ್ತಾ ಇರ್ತಾರೆ. ಅವ್ನು ಇಲ್ಲ ಬೇಡ ಬಿಟ್ಬಿಡಿ ಅಂತ ಕೇಳ್ಕೊಂತ ಇದ್ರು, ಅವರು ಬಿಡ್ತಾ ಇಲ್ಲ. ಆತರ ಒಂದು ದೊಡ್ಡ ಬಾಕ್ಸ್ ನ ಎತ್ಕೊಂಡ್ ಬರ್ಬೇಕಾದ್ರೆ ಕೈ ಎಡವೆ ಬಾಕ್ಸ್ ಕೆಳಗಡೆ ಬಿದೋಗ್ಬಿಡುತ್ತೆ. ನೋಡಿದ್ರೆ ಅದೊಂದು ಫ್ರೀಸಿಂಗ್ ಬಾಕ್ಸ್, ಅದ್ರೊಳಗಡೆ ಒಂದು ಡೆಡ್ ಬಾಡಿ ಇದೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಈ ಪ್ರಾಂಕ್ ಕಾಲ್ ಮಾಡಿದ್ದ ಅಲ್ವಾ ಅವನ ಗರ್ಲ್ ಫ್ರೆಂಡ್. ನಮ್ ಹೀರೋಯಿನ್ ಕೂಡ ಇವಳು ಮೈ ಮುಟ್ಕೊಂಡಾಗ ಅನ್ಸಿರತ್ತಲ್ಲ ಒಂದು ಫ್ರೀಸರ್ ಬಾಕ್ಸ್ ಅಲ್ಲಿ ಇವಳು ಸಾಯೋದು ಅಂತ. ಇವಾಗ ಅದೇ ತರನೇ ಹುಡುಗಿ ಸತ್ತು ಬಿದ್ದಿರ್ತಾಳೆ. ಅದನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ, ಅಯ್ಯೋ ಇದೇನು ಇವಳಿ ತರ ಸತ್ತು ಬಿದ್ದಿದ್ದಾಳೆ, ಎಲ್ಲೋಗ್ಬಿಟ್ಲು ಅಂತ ಹುಡುಕ್ತಾ ಇದ್ದೆ ಅಂತ ಅವನೇ ಶಾಕಿಂಗ್ ಅಲ್ಲಿ ಇದ್ದಾನೆ. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ, ಸಾರಿ ನಮ್ಮ ಬ್ಲಾಕ್ ನೈಟ್ ಎಲ್ಲ ನಿದ್ದೆನೆ ಮಾಡಿಲ್ಲ, ಕೂತ್ಕೊಂಡು ಡಿಟೆಕ್ಟಿವ್ಸ್ ಎಲ್ಲ ಹೆಂಗಿರ್ತಾರೆ, ಯಾವ ತರ ಡ್ರೆಸ್
ಡ್ರೆಸ್ಸಿಂಗ್ ಮಾಡ್ತಾರೆ, ಯಾವ ತರ ನಡ್ಕೋತಾರೆ ಅಂತ ನೋಡ್ಕೊಂಡಿದ್ದವನು ಇವಾಗ ಆಫೀಸ್ಗೆ ರೆಡಿ ಆಗ್ಬೇಕು. ಕಬಡ್ ಎಲ್ಲ ತೆಗೆದು ನೋಡ್ತಾನೆ, ನಮ್ ಹೀರೋ ಹತ್ರ ಯಾವ್ದತ್ರ ಒಳ್ಳೆ ಬಟ್ಟೆಗಳೇ ಇಲ್ಲ, ಏನಿವ್ನು ಇಂತ ಡಬ್ಬಾ ಕಲೆಕ್ಷನ್ ಇಟ್ಟಿದ್ದಾನೆ ಅಂತ ಬೈಕೊಂಡಿರುವಾಗ ಯಾರೋ ಕಾಲಿಂಗ್ ಬಿಲ್ ಪ್ರೆಸ್ ಮಾಡ್ತಿದ್ದಾರೆ. ಯಾರಂತ ನೋಡಿದ್ರೆ ಡೋಬಿ ಅವರು, ಐರನ್ ಮಾಡೋರು. ಸರ್ ಇವತ್ರ ನೀವು ಬಟ್ಟೆನ ಐರನ್ ಕೊಟ್ಟಿದ್ರಿ ಅಂದಾಗ ಅದನ್ನ ನೋಡ್ಬಿಟ್ಟು ಅದ್ರಲ್ಲಿ ಒಂದೇ ಒಂದ್ ಕೋಟ್ ಮಾತ್ರನೇ ಚೆನ್ನಾಗಿರೋದು, ತಗೋ ನನಗೆ ಒಂದ್ ಸಾಕಿ ನೀನೇ ಇಟ್ಕೋ ಅಂತ ಅವನನ್ನ ಬೈದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಬಿಟ್ರು. ಇವ್ನಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅದಾದ್ಮೇಲೆ ಇಲ್ಲಿ ಕ್ರೈಮ್ ಸೀನ್ ಗೆ ಬಂದ್ರೆ ಪೊಲೀಸ್ ಅವರೆಲ್ಲ ಬಂದಿರ್ತಾರೆ. ನಮ್ಮ ಹೀರೋ ಟೀಮ್ ಜಾಗಕ್ಕೆ ಬರೋದು, ಅಲ್ಲಿ ಸುತ್ತಮುತ್ತ ಎಲ್ಲ ವಿಚಾರಣೆ ಮಾಡ್ಕೊಂಡು ಬಾಡಿನೆಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಈ ಟೀಮ್ ಅಲ್ಲಿ ಒಬ್ರು ಆಫೀಸರ್ ಹೋಗ್ಬಿಟ್ಟು ರೌಡಿ ಹತ್ರ ಕೇಳ್ತಾ ಇರ್ತಾರೆ, ಏನಾಯ್ತು, ಯಾರು ಫಸ್ಟ್ ಆ ಡೆಡ್ ಬಾಡಿನ ನೋಡಿದ್ದು ಅಂದಾಗ ಅವರು ಹೇಳ್ತಾರೆ, ಸರ್ ಈ ತರ ನಾವು ಒಂದು ಫೈನಾನ್ಸ್ ಕಂಪನಿನ ನಡೆಸ್ತಾ ಇದೀವಿ, ಈ ರೆಸ್ಟೋರೆಂಟ್ ಓನರ್ ಗೆ ನಾವು ದುಡ್ಡು ಕೊಟ್ಟಿದ್ವಿ, ಅದ್ರ ಒಂದು ತಿಂಗಳು ನ್ಯಾಯವಾಗಿ ಬಡ್ಡಿ ಕೊಡ್ತಾ ಇರ್ಲಿಲ್ಲ, ಅಮೌಂಟ್ ರಿಟರ್ನ್ ಮಾಡಿಲ್ಲ, ಸೊ ಒಂದ್ ಥಿಂಗ್ಸ್ ಎಲ್ಲ ಎತ್ತಣ ಅಂತ ಬಂದ್ವಾ. ಈ ತರ ಥಿಂಗ್ಸ್ ಎತ್ತಬೇಕಾದ್ರೇನೆ ಆ ಹತ್ರ ಒಂದು ಫ್ರೀಸರ್ ಬಾಕ್ಸ್ ಅಲ್ಲಿ ಹುಡುಗಿ ಡೆಡ್ ಬಾಡಿ ಕಾಣಿಸಿದ್ದು ಸರ್. ನನ್ ಗೊತ್ತಿರೋಂಗೆ ಅವನು ಫುಲ್ ಆಗಿ ಕುಡಿತಾನೆ, ಯಾವಾಗ ಕುಡ್ದು ಬಂದ ಹುಡುಗಿನ ಹೊಡಿತಾ ಇದ್ದ, ಆತರ ಕೋಪದಲ್ಲೆಲ್ಲ ಹುಡುಗಿನ ಹೊಡೆದ್ ಸಾಯಿಸ್ಬಿಟ್ಟು ಇತರ ಫ್ರೀಸರ್ ಅಲ್ಲಿ ಇಟ್ಟಿದ್ದಾನೆ ಸರ್, ಅವಂದೇ ತಪ್ಪು, ಅವ್ನ್ ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕಿ ಅಂತ ಇವ್ನು ಹೇಳ್ತಾ ಇದ್ದಾನೆ. ಇದನ್ನ ನಮ್ ಹೀರೋ ಅವರ ಹೆಡ್ ಆಫೀಸರ್ ಹತ್ರ ಹೇಳಿದಾಗ, ಸರಿ ಎಲ್ಲಿ ಆ ಬಾಯ್ ಫ್ರೆಂಡ್ ಎಲ್ಲೋದ ರೆಸ್ಟೋರೆಂಟ್ ಓನರ್ ಅಂತ ನೋಡಿದ್ರೆ ಅವ್ನ ಅಕ್ಕ ಪಕ್ಕದಲ್ಲಿ ಎಲ್ಲೂ ಇಲ್ಲ, ಅವ್ನ ಅವಾಗಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಏನೋ ಕಾಣಿಸ್ತಾ ಇಲ್ವಾ ಅಂತ ನೋಡೋಷ್ಟ್ರಲ್ಲಿ ನಮ್ ಬ್ಲಾಕ್ ಕೂಡ ಕಂಪ್ಲೀಟ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಸೂಪರ್ ಆಗಿ ರೆಡಿ ಆಗ್ಬಿಟ್ಟು ಸಖತ್ ಸ್ಮಾರ್ಟ್ ಆಗಿ ಬಂದಿರ್ತಾರೆ. ಇವನ್ಗಾರ ಹೇಳಿದ್ದು ಈ ಸ್ಪಾಟ್ ಬರಕ್ ಹೇಳಿ, ನಾನಂತೂ ಹೇಳಿಲ್ಲ, ಈ ತಲೆ ಕೆಟ್ಟವನ್ ಏನಕ್ಕೆ ಇವಾಗ ಇಲ್ಲಿ ಬಂದ ಅಂತ ಹೇಳಿ ಅವನನ್ನ ನೋಡ್ತಾ ಇರ್ತಾರೆ. ಬಟ್ ಬಂದಿರೋ ನಮ್ಮ ಬ್ಲಾಕ್ ಯಾರ ಹತ್ರ ಏನು ಮಾತಾಡಿಲ್ಲ, ಆ ಡೆಡ್ ಬಾಡಿನ ಟಾಪ್ ಟು ಬಾಟಮ್ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾ ಇರ್ತಾರೆ. ಇನ್ನೊಬ್ರು ಸೀನಿಯರ್ ಆಫೀಸರ್ ಬಂದು ಕೇಳ್ತಾರೆ, ಯಾರೋ ಹೇಳಿದ್ ನಿನಗೆ ಇಲ್ಲಿ ಬರಕ್ ನೀನ್ ಯಾರು ಹೇಳಿದ್ದು ಅಂದ್ರೆ, ಅವಾಗೂ ನಮ್ಮ ಬ್ಲಾಕ್ ಬಂದು ಏನು ಆನ್ಸರ್ ಮಾಡ್ತಾ ಇಲ್ಲ. ಟೆನ್ಷನ್ ಆಗ್ಬಿಟ್ಟು ಅವ್ರನ್ನ ಹೊಡಿಬೇಕು ಅಂತ ಕೈ ಎತ್ತೋಷ್ಟ್ರಲ್ಲಿ ನಮ್ ಬ್ಲಾಕ್ ಅವ್ನ ಕೈನೇ ಹಿಡಿದು ತಿರುಗಿಸಿ ಅವ್ರನ್ನೇ ತಿರ್ಗಿಸ್ಕೊಂಡ್ ಹೊಡೆದ್ಬಿಟ್ಟ, ಮೀನ್ಸ್ ತಳ್ಬಿಟ್ಟ ಸೈಡ್ಗೆ. ಸರಿ ಸರಿ ಕೂಲ್ ಆಗಿರಿ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಇವರ ಚೀಫ್ ಆಫೀಸರ್ ಒಬ್ರು ಇರ್ತಾರೆ ಕುಳ್ಳಕ್ಕೆ, ಆಯಪ್ಪ ಜಾಗಕ್ಕೆ ಬಂದ್ಬಿಟ್ಟ. ಸರಿ ಸರಿ ಇನ್ಮೇಲೆ ಈ ಕೇಸ್ ನ ಈ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಂತಾರೆ ಅಂತ ಯಾವ್ದೋ ಬೇರೆ ಒಂದು ಕ್ರೈಮ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡ್ ಬಂದಿರ್ತಾರೆ. ಇದನ್ನ ನೋಡಿ ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಇರ್ತಾರಲ್ವ, ಅವ್ರಿಗೆ ಟೆನ್ಷನ್ ಆಗೋಯ್ತು. ಆ ಟೀಮ್ ಅವರೆಲ್ಲ ಇವ್ರ ಹತ್ರ ಜಗಳಕ್ಕೆ ಹೋಗ್ತಾ ಇರ್ತಾರೆ. ಈ ತರ ಕೆಳಗಡೆ ನಡೀತಾ ಇದ್ರೆ ಆ ರೆಸ್ಟೋರೆಂಟ್ ಓನರ್ ಇದ್ದ ಅಲ್ವಾ, ಅವನು ಮೇಲೆ ಒಂದು ಹುಡುಗಿನ ಹಿಡಿದಿಟ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರ್ತಾನೆ. ಇಲ್ಲಿ ನೋಡಿ, ನಾನ್ ನನ್ ಗರ್ಲ್ ಫ್ರೆಂಡ್ ನ ಸಾಯಿಸಿಲ್ಲ, ನಾನು ಅವಳು ಜಗಳ ಮಾಡ್ಕೊಳ್ಳೋದು ನಿಜಾನೇ, ಬಟ್ ನಾನು ಅವಳನ್ನ ಸಾಯಿಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿರೋರೆಲ್ಲ ಏ ಸರಿ ಕಣ ಹುಡುಗಿನ ಬಿಟ್ಬಿಡು ಅಂತ ಇದ್ರೆ ಕೂಡ ಅವ್ನ್ ಕಿವಿ ಮೇಲೆ ಹಾಕೊಂತಲ್ಲ ಸಕ್ಕತ್ ಎದುರು ಪುಕ್ಲ ಬೈದಲ್ಲಿರ್ತಾನೆ. ಆದ್ರೆ ನಮ್ ಹೀರೋ ಏನ್ ಅನ್ಕೊಂಡ್ ನಾವು ಪಕ್ಕದಲ್ಲಿರೋ ಆಫೀಸರ್ ಹತ್ರ ಗನ್ ಕಿತ್ಕೊಂಡವನು ದಡಾರ್ ಅಂತ ಅವ್ನಿಗೆ ಶೂಟ್ ಮಾಡೇ ಬಿಟ್ಟ. ಸೊ ಅದರಿಂದ ಅವ್ರು ಆ ಕಡೆ ಟೆರಸ್ ಮೇಲೆ ಬಿದ್ದೋದ್ರು. ಯಾವನ ಅವನು ಮೆಂಟಲ್ ಶೂಟ್ ಎಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಂಗ ನಮ್ ಹೀರೋ ಹತ್ರ ಗನ್ ಎಲ್ಲ ಕಿತ್ಕೊಂಡ್ಬಿಟ್ರು. ಇನ್ ಸ್ವಲ್ಪ ಹೊತ್ತಿಗೆ ಅವನನ್ನ ಕೂಡ ಮೇಲಿಂದ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಅದ್ರ ಮೇಲೆ ಹೋಗಿರೋ ಹೆಡ್ ಅದ್ ನೋಡ್ಬಿಟ್ಟು ಗನ್ ಅಂತ ಅನ್ಕೊಂಡ್ರೆ ಅದ್ರ ಪೇಪರ್ ಅಲ್ಲಿ ಬಾಳೆನ್ನ ಸುತ್ಬಿಟ್ಟು ಗನ್ ತರ ಇಟ್ಕೊಂಡಿದ್ದಾನೆ. ಇವನ ಕೊಲೆ ಮಾಡಿದಾರ ಅನ್ಕಲ್ ನಂಬಕ್ಕೆ ಆಗ್ತಾ ಇಲ್ಲ ಅಂತ ನೋಡ್ತಾರೆ. ಪಾಪ ರೆಸ್ಟೋರೆಂಟ್ ಓನರ್ ಅವ್ನ್ ಮಾಡಿಲ್ಲ ನಿಜವಾಗ್ಲೂನೆ. ಅದಾದ್ಮೇಲೆ ಅವನ ಕೂಡ ಕೆಳಗಡೆ ಎಳ್ಕೊಂಡ್ ಬರ್ತಾರ. ಆದ್ರೆ ಮೇಲಿರೋ ನಮ್ ಚೀಫ್ ಗೆ ಒಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಒಂದ್ಸತಿ ಈ ಟೀಮ್ ಅವರೆಲ್ಲ ಯಾವ್ದೋ ಒಂದು ಕ್ರಿಮಿನಲ್ ನಡೆಯಕ್ಕೆ ಅಂತ ಒಂದ್ ಜಾಗಕ್ಕೆ ಹೋಗಿರ್ತಾರೆ. ಅವಾಗ ನಮ್ ಹೀರೋ ಕೈಲಿ ಗನ್ ಇದ್ದು ಕೂಡ ಶೂಟ್ ಮಾಡೋ ಅಂದ್ರೆ ನಮ್ ಹೀರೋ ಶೂಟ್ ಮಾಡಿರೋದಿಲ್ಲ, ಮಿಸ್ ಮಾಡ್ಬಿಟ್ಟ. ಸೊ ಅವಾಗಿಂದ ಅವನ ಹತ್ರ ಗನ್ನೇ ಕೊಡೋದಿಲ್ಲ, ಕಿತ್ತಿಟ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಇವಾಗ ಅವ್ನು ಹಿಂಗ ಅಷ್ಟು ಅಕ್ಯುರೇಟ್ ಆಗಿ ಶೂಟ್ ಮಾಡ್ದ ಅಂತ ಹೇಳಿ ಸ್ವಲ್ಪ ಶಾಕಿಂಗ್ ಅಲ್ಲಿ ಇರ್ತಾರೆ. ಇವನ ಕೂಡ ಕೆಳಗಡೆ ತರ್ತಾರ ಅಂತ ಹೇಳ್ಕೊಂಡ್ ಬಂದವರು, ಅವನು ಇಲ್ಲ ಸರ್ ನಾನಲ್ಲ ಸರ್ ಕೊಲೆ ಮಾಡಿದ್ದು ಅಂತ ಬಡ್ಕೊಂತ ಇರ್ತಾನೆ. ಅವಾಗ ನಮ್ ಹೀರೋ ಹೇಳ್ತಾನೆ, ಹೌದು ಇವನೆಲ್ಲ ಕೊಲೆ ಮಾಡಿರೋದು, ಯಾಕಂದ್ರೆ ಆ ಹುಡುಗಿನ ಕತ್ತಿಸ್ಕಿ ಕೊಲೆ ಮಾಡಿದ್ದಾರೆ. ಆದ್ರೆ ಕತ್ತಿಚ್ಚಕ್ಬೇಕಾದ್ರೆ ಅವನ ಮಿಡಲ್ ಫಿಂಗರ್ ಇಲ್ಲ ನೋಡಿ, ಇವನ್ಗೆ ಮಿಡಲ್ ಫಿಂಗರ್ ಇದೆ, ಬಟ್ ಆ ಕತ್ ಮೇಲೆ ಇರೋ ಗುರುತಲ್ಲಿ ಮಿಡಲ್ ಫಿಂಗರ್ ಇಲ್ಲ ಅಂತ ಹೇಳ್ತಾನೆ. ಹೌದೌದು ಇವನು ಹೇಳೋದು ನಿಜಾನೇ ಅಂತ ಒಂದು ಪಾಯಿಂಟ್ ನ ಕ್ಯಾಚ್ ಮಾಡ್ತಾರೆ. ಸರ್ ಆಲ್ಮೋಸ್ಟ್ ನಾನು ಕೇಸ್ ನ ಸಾಲ್ವ್ ಮಾಡ್ತಾ ಇದೀನಲ್ವಾ, ಸೊ ನನ್ಗೆ ಗನ್ ಕೊಡಿ ಅಂತ ಕೇಳ್ತಾ ಇದ್ರೆ ಅವ್ರು ಗನ್ ಕೊಡ್ತಾ ಇಲ್ಲ ನಿನ್ ಕೈಲಿ ಗನ್ ಕೊಡಕ್ ಆಗಲ್ಲ ಅಂತ. ಆದ್ರೆ ಅವ್ನು ಹಿಂದ್ಗಡೆನೆ ಹೋಗ್ತಾನೆ, ಸರ್ ನನ್ ಗನ್ ಕೊಡಿ ಅಂತ ಅವ್ರು ಲಾಸ್ಟ್ ವರ್ಗು ಕೊಟ್ಟಿದ್ ಪಾಡೇನೋ ಇಲ್ಲ. ಆ ಬೇಜಾರಲ್ಲಿ ನಮ್ ಹೀರೋ ಕೂತಿರ್ಬೇಕಾದ್ರೆ ಈ ಹೆಡ್ ಆಫೀಸರ್ ಇರ್ತಾರಲ್ವಾ, ಅವ್ರು ಸುಮ್ನೆ ಇಲ್ದೆ ಹೋಗ್ಬಿಟ್ಟು ಒಂದ್ ತಿಂಗಳಿಂದಗಡೆ ಏನಕ್ಕೋ ನೀನ್ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂದಾಗ ಅವ್ನಿಲ್ಲ ನನ್ಗೇನು ಜ್ಞಾಪಕ ಇಲ್ಲ ಅಂತಾನೆ. ಜ್ಞಾಪಕ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ನೋಡು, ಏನಕ್ಕೆ ಹೋಗಿದ್ದೆ ಹೇಳು, ಯಾರನ್ನ ನೋಡಕ್ ಹೋಗಿದ್ದೆ ಹೇಳು ಅಂದ್ರೆ ಇವ್ರಿಗೆ ಟೆನ್ಷನ್ ಆಗೋಯ್ತು. ಎಸತಿ ಹೇಳೋದು ನಂಗೆ ಗೊತ್ತಿಲ್ಲ ಮತ್ತೆ ಅದನ್ನೇ ಕೇಳ್ತಿರಂತ ಜೋರಾಗಿ ಗದ್ರಿ ತಕ್ಷಣ ಪಾಪ ಚೇರಿದ ಕೆಳಗಡೆ ಬಿದ್ದೇ ಬಿಟ್ಟ. ಆಯ್ತು ತಂದೆ ನೀನೇನು ಕೇಳಿಲ್ಲ ಅಂತ ಸೈಲೆಂಟ್ ಆಗ್ಬಿಟ್ರು. ಇವ್ನ ಇತರ ಟೆನ್ಷನ್ ಆಗಿ ಮಾತಾಡೋದು ಅದೆಲ್ಲ ಸ್ವಲ್ಪ ಹೊಸದಾಗಿದೆ ಅಲ್ವಾ, ಅದರಿಂದ ಹಿಂದ್ಗಡೆ ನೋಡ್ತಾ ಇದ್ದ ಚೀಫ್ ಆಫೀಸರ್ ಹಾಸ್ಪಿಟಲ್ಗೆ ಕಾಲ್ ಮಾಡ್ಬಿಟ್ಟು ಇತರ ಹೀರೋಗೆ ಏನಾಯ್ತು ಅಂದಾಗ ಅವ್ರಿಗೆ ಟೆಂಪರರಿ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಇವಾಗ ಇವ್ರಿಗೆ ಅರ್ಥ ಆಗೋದು, ಓಕೆ ಅವನೆಲ್ಲ ಮರ್ತೋಗ್ಬಿಡ್ತಾನೆ, ಅದಕ್ಕೆ ಅವ್ನ ಈ ತರ ಆಡ್ತಾ ಇದ್ದಾನೆ ಅಂತ. ಇವಾಗ ಅವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಬಗ್ಗೆನೆ ಇವಾಗ ಅವನೊಂಥರ ಹಸಿ ಮಗು ತರ ಅವ್ನಿಗೇನು ನೆನಪಿಲ್ಲ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಇನ್ಮೇಲೆ ಅವ್ನ ಯಾರ ಮೇಲಾದ್ರೂ ಸ್ವಲ್ಪ ಕೂಗಾಡಿ ಮಾತಾಡಿದ್ರೆ ಕೂಡ ನಾವು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಅವ್ನ ಮೇಲೆ ಜೋರೆಲ್ಲ ಮಾಡಬಾರ್ದು ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ಬ್ಲಾಕ್ ಕೂಡ ಆ ಜಾಗಕ್ಕೆ ಹೋಗ್ತಾರೆ. ಇವರೆಲ್ಲ ಕಾಫಿ ಕುಡಿತಾ ಇರೋದ್ರ ನೋಡ್ಬಿಟ್ಟು ಕುಳ್ಕಾದವನೇ ನನ್ಗೆ ಕಾಫಿ ಕೊಡು ಅಂತ ಅವ್ರ ಚೀಫ್ ನ ನೋಡ್ಬಿಟ್ಟು ಕೇಳಿ ಕಾಫಿನ ತಗೊಂಡ್ ಕುಡಿದ್ಬಿಟ್ಟು, ಕಾಫಿ ತುಂಬಾ ಚೆನ್ನಾಗಿದೆ, ಅದಕ್ಕೆ ಮನುಷ್ಯರಲ್ಲಿ ಇದಕ್ಕೆ ತುಂಬಾ ಅಡಿಕ್ಟ್ ಆಗಿದಾರ ಅಂತ ಮಾತಾಡ್ಕೊಂಡಿದ್ದವನು ಮತ್ತೆ ಬೇಕಂತ ಚೀಫ್ ನ ಕುಳ್ಕಾಲ್ ತಾತ ಅಂತ ಕರೆದ್ರೆ ಸುಮ್ನೆ ಇರ್ತಾನ. ಟೆನ್ಷನ್ ಆಗೋದ, ನಾನು ಹೋದ್ರೆ ಹೋಗ್ಲಿ ತಲೆ ಕೆಟ್ಟಿರೋನು ಅಂತ ಸುಮ್ನೆ ಇದ್ರೆ ನೀನ್ ಓವರ್ ಆಗಿ ಮಾತಾಡ್ತೀಯ ಅಂತ. ಬಟ್ ಹೆಂಗೋ ಅಲ್ಲಿ ಇರೋರೆಲ್ಲ ಸುಧಾರಿಸ್ಬಿಟ್ರು, ಅವ್ನ್ ಮೆಂಟಲ್ ಆಗ್ಬಿಟ್ಟಿದ್ದಾನೆ, ಬಿಟ್ಬಿಡಿ ಅಂತ. ಆದ್ರೆ ಅದು ನಮ್ ಬ್ಲಾಕ್ ಅಂತ ಇನ್ನೋರ್ಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಆ ಲೆಟರ್ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ. ಅವರಪ್ಪ ಒಂದ್ ಲೆಟರ್ ಕೊಟ್ಬಿಟ್ಟು ಹೋಗಿರ್ತಾರಲ್ಲ, ಅದನ್ನ ನಮ್ಮ ಅಪ್ಪಗೆ ಯಾರು ಕೊಟ್ಟಿರ್ಬೋದು ಅಂತ ಇದ್ರ ನೋಡ್ಕೊಂಡೆ ಟಿವಿ ಆನ್ ಮಾಡಿರ್ತಾಳಲ್ವಾ, ಅಲ್ಲಿ ನ್ಯೂಸ್ ಅಲ್ಲಿ ಇವಾಗ ಒಂದು ಹುಡುಗಿದು ಬಾಡಿ ರೆಫ್ರಿಜರೇಟರ್ ಅಲ್ಲಿ ಸಿಕ್ಕಿತ್ತು, ಬಾಡಿ ಕಂಪ್ಲೀಟ್ ಫ್ರೀಸ್ ಆಗಿ ಸತ್ತೋಗ್ಬಿಟ್ಟಿತ್ತು ಅಂತ. ಅದನ್ನ ನೋಡಿದ ತಕ್ಷಣ ಇವಳಿಗೆ ಅರ್ಥ
ಗೊತ್ತಾಯ್ತು ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ್ ಹುಡುಗಿ ಅಂತ. ಇದ್ರ ನೋಡಿ ಪಾಪ ಇನ್ನೂ ಫೀಲ್ ಮಾಡ್ತಾ ಇದ್ದಾಳೆ. ಸರಿ ಹೀರೋ ಹತ್ರನೇ ಹೆಲ್ಪ್ ಕೇಳಕ್ ಹೋಗೋಣ, ರೋಷ ಮಾನ ಮರ್ಯಾದೆಲ್ಲ ಇವಾಗ ನೋಡಬಾರ್ದು ಅಂತ ಅವಳು ಶೂ ಹಾಕೊಳಕ್ಕೆ ಅಂತ ನೋಡಿದ್ರೆ ಶೂ ಅಲ್ಲಿ ಲೇಸ್ ಇಲ್ಲ. ಅಯ್ಯೋ ಶೂ ಲೇಸ್ ಎಲ್ಲೋಯ್ತು ಅಂತ ಹೇಳಿ ನೋಡಿದ್ರೆ ಅದನ್ನೇ ಅವಳು ನೇನ್ ಹಾಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದು. ಅದ್ರ ನೋಡಿದ ತಕ್ಷಣ ಅವತ್ತು ಇನ್ಶೂರೆನ್ಸ್ ಕಂಪನಿ ಆ ಪ್ರೆಸಿಡೆಂಟ್ ಒಬ್ಬ ಇದ್ದ ಅಲ್ವಾ, ಅವನೇ ತಾನೇ ಬಂದು ಕಾಪಾಡಿದ್ದು. ಆಕ್ಚುಲಿ ಅವನ ಹೆಸರು ಜಂಗ್ ಅಂತ. ಅವನ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳಿ ಇವಳು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಎಲ್ಲರೂ ಆ ಫ್ರಿಜ್ ಎಲ್ಲ ಹುಡುಗಿ ಸತ್ತೋಗಿದ್ಲಲ್ಲ ಅದ್ರ ಬಗ್ಗೆನೆ ಮಾತಾಡ್ತಾ ಇರೋದು. ಮೋಸ್ಟ್ಲಿ ರಿವೆಂಜ್ ಗೋಸ್ಕರ ಯಾರಾದ್ರೂ ಸಾಯಿಸಿ ಅವಳನ್ನ ಹತ್ರ ರೆಫ್ರಿಜರೇಟರ್ ಅಲ್ಲಿ ಇಟ್ಟಿರ್ತಾರೇನೋ ಅಂತ ಹೇಳಿದಾಗ ನಮ್ ಬ್ಲಾಕ್ ಬಂದ್ಬಿಟ್ಟು ಇಲ್ಲ ಇದು ರಿವೆಂಜ್ ಗೋಸ್ಕರ ನಡೆದಿರೋ ಕೊಲೆ ಅಲ್ಲ ಅಂತ ಹೇಳ್ತಾನೆ. ಓಹೋ ಇವ್ನು ಹೇಳ್ಬಿಟ್ಟ ತುಂಬಾ ದೊಡ್ಡದಾಗಿ ಗೊತ್ತಿರೋ ಅಂತರ. ಏನಪ್ಪಾ ಗೊತ್ತು ನಿಮ್ಗೆ ಕೇಸ್ ಬಗ್ಗೆ ಹಂಗೆ ಹೇಳ್ತಾ ಇದೀಯ ಅಂದಾಗ, ಸರಿ ಸರ್ ಆ ಕೇಸ್ ಬಗ್ಗೆ ಪ್ರತಿಯೊಂದು ಡೀಟೇಲ್ ನ ಕೂಡ ನಾನು ಹೇಳ್ತೀನಿ, ನನ್ಗೆ ನನ್ ಗನ್ ವಾಪಸ್ ಕೊಡ್ತೀರಾ ಅಂದಾಗ, ಸರಿ ಆಯ್ತು ಹೇಳ್ಬಿಡೋ, ನೀನ್ ಕರೆಕ್ಟ್ ಆಗಿ ಹೇಳಿದ್ರೆ ಗನ್ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ನಮ್ಮ ಬ್ಲಾಕ್ ಹೇಳ್ತಾನೆ ಹಾಸ್ಪಿಟಲ್ ಅಲ್ಲಿ ಒಂದು ಕೊಲೆ ನಡೀತಲ್ಲ, ಆ ಲೇಡಿನ ಸಾಯಿಸಿದ್ದು ಒಬ್ಬ ಹುಚ್ಚ ಅನ್ನೋದಕ್ಕಿಂತ ಒಬ್ಬ ಪಕ್ಕ ಕಿಲಾಡಿ ಅಂತ ಹೇಳ್ಬೇಕು. ಯಾಕಂದ್ರೆ ಯಾವ ಜಾಗದಲ್ಲಿ ಚುಚ್ಚಿದ್ರೆ ಬ್ಲಡ್ ಜಾಸ್ತಿ ಹೋಗುತ್ತೆ, ನೋವು ಜಾಸ್ತಿ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದ್ದು ಆ ಲೇಡಿನ ಚುಚ್ಚದ. ಅದು ರಿವೆಂಜ್ ಗೋಸ್ಕರ ನಡೆದಿರೋ ಕೊಲೆ. ಆದ್ರೆ ಈ ಹುಡುಗಿನ ಚೆನ್ನಾಗಿ ಟಾರ್ಚರ್ ಮಾಡ್ಬಿಟ್ಟು ಆಮೇಲೆ ಫ್ರೀಜರ್ ಒಳಗಡೆ ಇಟ್ಟಿದ್ದಾನೆ. ಆತರ ಹುಡುಗಿ ಕಂಪ್ಲೀಟ್ ಫ್ರೀಸ್ ಆಗಿರೋದ್ರಿಂದಾನೆ ಚಳಿ ತಾಳಕ್ಕಾಗದೆ ಆ ಹುಡುಗಿ ರೆಫ್ರಿಜರೇಟರ್ ಅಲ್ಲಿ ಸತ್ತೋಗಿರೋದು ಅಂತ ಹೇಳ್ತಾ ಇದ್ದಾನೆ. ಬಟ್ ಅವ್ನು ಹೇಳೋದ್ ನಂಬೋ ತರ ಇಲ್ವಲ್ಲ, ಫ್ರಿಜ್ ಅಲ್ಲಿ ಹಾಕೋ ಅಷ್ಟು ಏನಿರುತ್ತೆ ಹಂಗಂದ್ರೆ ರಿವೆಂಜ್ ನಡೆದಿರೋ ಕೊಲೆನೆ ತಾನೆ ಅಂತ ಇವ್ರು ಅನ್ಕೊಳ್ಳೋದು. ಆದ್ರೆ ಅವಾಗೆ ಇವ್ರು ಯಾರನ್ನೋ ಕಾಲ್ ಮಾಡ್ಬಿಟ್ಟು ಫಾರೆನ್ಸಿಕ್ ಅವ್ರನ್ನ ಏನೋ ಕಾಲ್ ಮಾಡ್ಬಿಟ್ಟು ಕೇಳಿದಾಗ ಅವ್ರು ಹೇಳ್ತಾರ ಹೌದು ಈ ಹುಡುಗಿ ಈ ತರ ರೆಫ್ರಿಜರೇಟರ್ ಅಲ್ಲಿ ಚಳಿ ತಾಳಕ್ಕಾಗ್ದೇನೆ ಸತ್ತೋಗಿರೋದು ಅಂತ. ಇದಂಗ ಗೊತ್ತಾಯ್ತು ಇವ್ನ್ಗೆ ಕರೆಕ್ಟ್ ಆಗಿ ಹೇಳ್ಬಿಟ್ಟ ಅಂತ. ಅಷ್ಟೇ ಅಲ್ದೆ ನಮ್ ಬ್ಲಾಕ್ ಇನ್ನೊಂದ್ ವಿಷಯ ಕೂಡ ಹೇಳ್ತಾನೆ, ಆ ಹುಡುಗಿನ ಟಾರ್ಚರ್ ಮಾಡಿರೋದಕ್ಕೆ ಕಾರಣ ಮೋಸ್ಟ್ಲಿ ಹುಡುಗಿ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ ತಗೊಂಡ್ಬೇಕು ಅಂತ. ಲಾಸ್ಟ್ ವರೆಗೂ ಆ ಹುಡುಗಿ ಹೇಳದ್ಲಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಟಾರ್ಚರ್ ಕೊಟ್ಟಿರೋನು ಆ ಹುಡುಗಿನ ರೆಫ್ರಿಜರೇಟರ್ ಅಲ್ಲಿ ಮಿನಿಮಮ್ 4 ವೀಕ್ಸ್ ಆಗಿ ಇಟ್ಟಿರ್ತಾನೆ. 4 ವೀಕ್ಸ್ ಅಲ್ಲಿ ಆ ಹುಡುಗಿ ಸತ್ತಿರೋದು ಅಂತ ಹೇಳಿದಾಗ ಇವ್ರು ನಂಬಲ್ಲ. ಅದೇ ಟೈಮ್ ಅಲ್ಲಿ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಎಲ್ಲ ಬಂತು ಅಂತ ಒಬ್ರು ಎತ್ಕೊಂಡ್ ಬರ್ತಾರೆ. ಆ ಹುಡುಗಿ ಹೆಂಗಪ್ಪ ಸತ್ತಿದ್ದು ಅಂದಾಗ ರೆಫ್ರಿಜರೇಟರ್ ಅಲ್ಲೇ ಸತ್ತಿದ್ದು, 4 ವಾರ ಆಗಿದೆ ಆ ಹುಡುಗಿ ಸತ್ತು, 4 ವಾರದಿಂದ ಫ್ರೀಜರ್ ಅಲ್ಲೇ ಇದ್ದಾಳೆ ಆ ಹುಡುಗಿ ಅಂತ ಹೇಳ್ತಾರೆ. ಇದರಿಂದ ಅವ್ರು ಇನ್ನೂ ಶಾಕ್ ಆಗ್ಬಿಟ್ರು. ಆದ್ರೆ ನಮ್ ಬ್ಲಾಕ್ ಗಂತೂ ತುಂಬಾ ಸಂತೋಷ, ನಾನು ಹೇಳಿದ್ದೆಲ್ಲ ಕರೆಕ್ಟ್ ಆಗಿ ಎತ್ತುತ್ತಾನೆ, ಕೊಡಿ ಗನ್ ಕೊಡಿ ಅಂತ ಹೇಳಿದಾಗ ಚೀಫ್ ಕೂಡ ಬೇರೆ ದಾರಿ ಇಲ್ದೆ ಗನ್ ನ ಕೊಡ್ತಾರೆ. ನಮ್ ಬ್ಲಾಕ್ ಗೆ ತುಂಬಾ ಸಂತೋಷ ಆಗುತ್ತೆ. ಆ ಗನ್ನ ಎತ್ಕೊಂಡು ಸುತ್ತಿ ಈ ಕಡೆ ಅಂತ ಎಲ್ಲರಿಗೂ ಪಾಯಿಂಟ್ ಔಟ್ ಮಾಡ್ತಿದ್ರೆ ಎಲ್ಲರೂ ಭಯ ಪಡ್ತಾರೆ, ಅಯ್ಯೋ ನಮ್ಮನ್ನ ಶೂಟ್ ಗಿಟ್ ಮಾಡ್ಬಿಟ್ಟಿಯಾ ಬಿಟ್ಬಿಡು ಅಂತ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ನರ್ಸ್ ಇರ್ತಾಳಲ್ಲ ಅವ್ರನ್ನ ತೋರಿಸ್ತಾರೆ. ಅವಳು ಅಷ್ಟೇ ಈಗ ರೆಫ್ರಿಜರೇಟರ್ ಸತ್ತಿದ್ದಾಳಲ್ವಾ, ಆ ಹುಡುಗಿನ ನೋಡ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ, ನನ್ನಿಂದಾನೇ ನೀನ್ ಸತ್ತೋಗ್ಬಿಟ್ಟೆ ಅಂತ ಫೀಲ್ ಮಾಡಿದ್ರು ನೀ ಸಾಯೋದಕ್ಕೂ ಮುಂಚೆ ನನ್ ಬಗ್ಗೆ ಇನ್ಫಾರ್ಮೇಶನ್ ಏನಾದ್ರು ಹೇಳ್ಬಿಟ್ಟ ಅಂತ ಫೀಲ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಯಾರೋ ಬಂದು ಅವಳ ಕತ್ತಿಗೆ ಒಂದು ಕತ್ತಿನ ಇಟ್ಟಿ ಬೆದರಿಸ್ತಾ ಇದ್ದಾನೆ. ಇವನ್ ಬೇರೆ ಯಾರು ಅಲ್ಲ, ಆ ಹುಚ್ಚಾನೆ. ಅವ್ನ ಮುಖದ ಮೇಲೆ ಹುಕ್ ಶೇಪ್ ಇದೆ ನೋಡಿ, ಇವನೇ ಆ ಹುಚ್ಚ. ಅವ್ನ್ ಹೇಳ್ತಾನೆ ನಿನ್ ಫ್ರೆಂಡ್ ನಾನ್ ಸಾಯಿಸಿಲ್ಲ, ಆದ್ರೆ ಹಾಸ್ಪಿಟಲ್ ಇಂದ ನಾನು ತಪ್ಪಿಸ್ಕೊಂಡ್ ಬರ್ಬೇಕಾದ್ರೆ ಡಾಕ್ಟರ್ ನ ಸಾಯಿಸಿದ್ದು ನಾನೇ, ಆದ್ರೆ ಖಂಡಿತ ನಿನ್ ಫ್ರೆಂಡ್ ಹೆಂಗ್ ಸತ್ಲು ಅಂತ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಆಕ್ಚುಲಿ ಇವ್ನು 20 ವರ್ಷದಿಂದ ಸುಮಾರು ಕೊಲೆಗಳೇನೋ ಮಾಡಿದಾನೆ. ಹುಚ್ಚ ಅನ್ನೋದಕ್ಕೋಸ್ಕರ ಅವನನ್ನ ಹಾಸ್ಪಿಟಲ್ ಅಲ್ಲಿ ಇಟ್ಟಿರೋದು. ಇವನನ್ನೇ ಇವಾಗ ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಹುಡುಕ್ತಾ ಇರೋದು. ಬಟ್ ಇವಾಗ ಇವನೇನಕ್ಕೆ ಇವಳನ್ನ ನೋಡಕ್ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ಜೊತೆಗೆ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಅಂತ ಕೂಡ ಕೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ಇವಳು ಸಖತ್ ಶಾಕ್ ಆಗ್ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಪ್ಪದು ಲೆಟರ್ ನ ಇಟ್ಕೊಂಡು ತಿರುಗ್ತಾ ಇದ್ಲಲ್ಲ, ಅದ್ರಲ್ಲಿ ಚುನ್ಸೋ ಕಂಪನಿ ಅಂತ ಏನೋ ಇರುತ್ತೆ ಆ ಲೆಟರ್ ಅಲ್ಲಿ. ಅದೇನು ಅಂತ ಅದೊಂದು ಇನ್ಶೂರೆನ್ಸ್ ಕಂಪನಿ ಏನಿರ್ಬೋದು ಅಂತ ಹೇಳಿ ಸುತ್ತಮುತ್ತ ಎಲ್ಲ ಹುಡುಕಿರ್ತಾಳೆ. ಬಟ್ ಅವಳಿಗೆ ಏನು ಗೊತ್ತಾಗಿರೋದಿಲ್ಲ. ಇವಾಗ ಒಂದು ಇನ್ಶೂರೆನ್ಸ್ ಕಂಪನಿಗೆ ಬಂದಿದ್ದಾಳೆ. ಅದನ್ನ 1987 ಅಲ್ಲೇ ಹೆಸರನ್ನ ಚೇಂಜ್ ಮಾಡಿದ್ದಾರೆ. ಆ ಟೈಮಲ್ಲಿ ಈ ಕಂಪನಿ ಹೆಸರು ಚುನ್ಸು ಇನ್ಶೂರೆನ್ಸ್ ಕಂಪನಿನೇ. ಬಟ್ 1987 ಆದ್ಮೇಲೆ ಹೆಸರನ್ನ ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಈ ಕಂಪನಿ ಬೇರೆ ಯಾರ್ದು ಅಲ್ಲ, ಆ ಜಂಗ್ ಅಂತ ಹೇಳಿದ್ವಲ್ಲ ಅವಂದೇ. ಅಂದ್ರೆ ಇವಾಗ ಇನ್ಶೂರೆನ್ಸ್ ಕಂಪನಿಗೆ ರಾಯಲ್ ಇನ್ಶೂರೆನ್ಸ್ ಅಂತ ಹೆಸರಿಟ್ಟಿರ್ತಾರೆ. ಇವಳು ಒಳಗಡೆ ಹೋಗ್ಬಿಟ್ಟು ಅವರಪ್ಪ ಇಲ್ಲೇ ಇನ್ಶೂರೆನ್ಸ್ ತಗೊಂಡಿದ್ರು ಅಂತ ಕಾಣಿಸುತ್ತೆ. ಡೀಟೇಲ್ಸ್ ಬಗ್ಗೆ ಎಲ್ಲ ಕೇಳಿದಾಗ ಅವನು ಸಿಸ್ಟಮ್ ಅಲ್ಲೆಲ್ಲ ಚೆಕ್ ಮಾಡ್ತಾನೆ. 1987 ಆದ್ಮೇಲೆನೆ ನಮ್ಗೆ ಆಲ್ಮೋಸ್ಟ್ ರೆಕಾರ್ಡ್ಸ್ ಎಲ್ಲ ಸಿಸ್ಟಮ್ ಅಲ್ಲಿ ಇರೋದು. ಅದಕ್ ಮುಂಚೆದೆಲ್ಲ ಮ್ಯಾನ್ಯುವಲ್ ಆಗಿ ಬರ್ದಿಟ್ಟಿರ್ತಾರೆ. ಮೋಸ್ಟ್ಲಿ ಅದ್ರ ಬಗ್ಗೆ ಅಲ್ಲೇನಾದ್ರೂ ನಮ್ಗೆ ಸಿಗ್ಬೋದು ಡೀಟೇಲ್ಸ್, ನಾನು ಅದನ್ನ ಹುಡುಕ್ಸ್ಕೊಡ್ತೀನಿ ಅಂತ ಹೇಳಿದಾಗ ಇವಳು ಕೂಡ ಸರಿ ಆಯ್ತು ಅಂತ ಹೇಳಿ ಒಂದ್ ನಮಸ್ಕಾರ ಆಗ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇವಾಗ ಇದೇ ಇನ್ಶೂರೆನ್ಸ್ ಕಂಪನಿಗೆ ನಮ್ಮ ಬ್ಲಾಕ್ ಮತ್ತೆ ಅವರ ಹೆಡ್ ಇಬ್ರು ಜಾಗಕ್ಕೆ ಬಂದಿರ್ತಾರೆ. ಅಂದ್ರೆ ಆ ಫ್ರೀಜರ್ ಅಲ್ಲಿ ಸತ್ತಿರೋ ಹುಡುಗಿ ಕೂಡ ಇದೇ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಳ್ತಾನೆ. ಅವಳ ಬಗ್ಗೆ ವಿಚಾರಣೆ ಮಾಡಕ್ಕೆ ಅಂತ ಬಂದಿರೋದು. ಒಳಗಡೆ ಆ ಕಂಪನಿಯ ಪಿ ಹತ್ರ ಮಾತಾಡ್ಬಿಟ್ಟು, ಅಂದ್ರೆ ಜಂಗ್ ಅವರ ಪಿ ಹತ್ರ ಮಾತಾಡ್ಬಿಟ್ಟು ಸಾಕಷ್ಟು ಇನ್ಫಾರ್ಮೇಶನ್ ತಗೊಂಡು ಹೊರಗಡೆ ಬರ್ತಾರ. ಅವಾಗ ಅಲ್ಲೇ ಜಂಗ್ ಬರ್ತಾನೆ. ಏನಪ್ಪಾ ಈ ತರ ಹುಡುಗಿ ಸತ್ತೋಗಿದ್ದಾಳೆ ಅಂದಾಗ ಅವ್ನಿಗೆ ಇವಾಗೆ ವಿಷಯ ಗೊತ್ತಾಗ್ತಿರೋದಿನೋ ಆ ಹುಡುಗಿ ಸತ್ತೋದ್ಲ, ಅಯ್ಯಯ್ಯೋ ನನ್ಗೆ ಹುಡುಗಿ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಚೀಫ್ ಮಾತ್ರನೇ ಅವ್ರ ಹತ್ರ ಮಾತಾಡ್ತಾ ಇರೋದು. ನಮ್ ಬ್ಲಾಕ್ ಎಲ್ಲಪ್ಪ ಅಂತ ಹೋಗದ ಅಂತ ನೋಡಿದ್ರೆ ಯಾವ್ದೋ ಒಂದು ರೂಮ್ ಅಲ್ಲಿ ಕೂತ್ಕೊಂಡು ಗನ್ ಎತ್ಕೊಂಡು ಈ ಕಡೆ ಪಾಯಿಂಟ್ ಔಟ್ ಮಾಡ್ತಾ ಇರ್ತಾನ. ಅಲ್ಲೇ ಆ ಜಂಗದ ನಾಯಿ ಮರಿ ಒಂದಿರುತ್ತೆ ಪಗ್ಗು, ಅದು ನಮ್ಮ ಬ್ಲಾಕ್ ನ ನೋಡ್ಬಿಟ್ಟು ಬೊಗಳ್ತಾನೆ ಇರುತ್ತೆ. ಇವುಗಳ ಕಣ್ಣಿಗೆ ಆತ್ಮ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾರಲ್ವಾ. ಇವಾಗ ಗ್ರಿಮ್ ರಿಪ್ಪರ್ ಅವರ ಮೈ ಕೂಡ ಒಂದು ಶಾಡೋ ತರನೇ ಕಾಣಿಸೋದು. ಆಲ್ರೆಡಿ ನಮ್ ಹೀರೋಯಿನ್ ಕಣ್ಣಿಂದ ನಾವು ನೋಡಿರ್ತೀವಿ, ಆ ತರನೇ ಕಾಣಿಸೋದು. ಅದರಿಂದ ನಾಯಿ ಬೊಗಳ್ತಾ ಇದೆ. ಪ್ಲಸ್ ಇವರ ಕತ್ತು ಮೇಲೆ ಅದೇನೋ ಒಂಥರ ಬೆಳಕು ತರ ಬರುತ್ತೆ, ಒಂದು ಟ್ಯಾಟೋ ಮಾರ್ಕ್ ತರ ಕಾಣಿಸುತ್ತೆ. ಆದ್ರೆ ನೋಡಿ ಇದು ಬೊಗಳ್ತಾ ಇರೋದ್ರಿಂದ ಹೆಂಗೋ ಪಿಎ ಬಂದು ಹಿಡ್ಕೊಂಡ್ಬಿಟ್ರು. ನಮ್ ಹೀರೋನ ಟ್ಯಾಟೋ ಮುಚ್ಕೊಂಡ. ಬಟ್ ಆ ಗ್ಯಾಪ್ ಅಲ್ಲಿ ಈ ನಾಯಿ ಬಂದು ನಮ್
ಹೀರೋ ಕಾಲ್ನ ಕಚ್ಬಿಟ್ಟಿರುತ್ತೆ, ಅಂದ್ರೆ ಬ್ಲಾಕ್ ಕಾಲ್ನ ಕಚ್ಬಿಟ್ಟಿರುತ್ತೆ. ಸೊ ಜಂಗೆ ಖುದ್ದಾಗಿ ನಮ್ಮ ಬ್ಲಾಕ್ ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾನೆ. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ಇದಕ್ಕೂ ಮುಂಚೆ ಎಲ್ಲ ನಮ್ ನಾಯಿ ಈ ತರ ಎಲ್ಲ ಮಾಡಿದ್ದಿಲ್ಲ, ಇದೇ ಫಸ್ಟ್. ನೀವೇನ್ ಅದನ್ನ ಹೊಡೆದ್ರ ಅಂತ ಕೇಳಿದಾಗ ನಮ್ ಬ್ಲಾಕ್ ಗೆ ಕೋಪ ಬಂದ್ಬಿಟ್ಟು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ, ಇದ್ ಯಾವ ಜಾತಿದೋ ಈ ನಾಯಿ ಅಂತ. ಅಷ್ಟೇ ಅಲ್ಲ, ಏನಕ್ಕೆ ಕಚ್ತು ಅಂತ ಗೊತ್ತಿಲ್ಲ ಸರ್, ನನ್ ಗೊತ್ತಿರೋಂಗೆ ಡೆಡ್ ಬಾಡೀಸ್ ನೋಡಿದ್ರೆ ಮಾತ್ರನೇ ನಮ್ ನಾಯಿ ಬೊಗಳೋದು, ಅವುಗಳನ್ನ ಒಂಥರ ಅಟ್ಯಾಕ್ ಮಾಡಕ್ ಹೋಗೋದು. ಬಟ್ ನಿಮ್ಮನ್ನ ಯಾಕೆ ಹತ್ರ ಮಾಡ್ತು ಅಂದಾಗ ನಮ್ ಬ್ಲಾಕ್ ಒಂಥರ ಬಗೀರಂತಿರುತ್ತೆ, ಯಾಕಂದ್ರೆ ಅವನಿರೋದು ಒಂದು ಡೆಡ್ ಬಾಡಿ ಅಲ್ಲೇ ನಮ್ ಹೀರೋ ಸತ್ತೋಗ್ಬಿಟ್ಟಿದ್ದಾನೆ. ಆಮೇಲೆ ಒಳಗಡೆ ಬ್ಲಾಕ್ ಬಂದು ಹೀರೋದು. ಸೊ ಇದಕ್ ಮೇಲೆ ನಾಯಿಂದ ದೂರ ಇರ್ಬೇಕು ಅಂತ ಹೇಳಿ ಸೈಲೆಂಟ್ ಆಗಿರ್ತಾನೆ. ಅದಾದ್ಮೇಲೆ ಅವ್ನು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹಾಸ್ಪಿಟಲ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಹುಡುಗನ್ಗೆ ಆಕ್ಸಿಡೆಂಟ್ ಏನಂತ ಗೊತ್ತಿಲ್ಲ, ಭಯಂಕರವಾಗಿ ಏಟೆಲ್ಲ ಆಗಿದೆ. ಅವ್ನ್ ಸ್ಟ್ರಕ್ಚರ್ ನ ತಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆ ಆ ಹುಡುಗಂದೇ ಆತ್ಮ ಅನ್ಸುತ್ತೆ, ಅದು ಫಾಲೋ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅದೇ ತರ ಹೇಳ್ತಾರೆ ನಮ್ ಹೀರೋ ಹೋಗ್ತಾ ಇದ್ದ, ಆ ಹುಡುಗನ್ಗೆ ಡಿಕ್ಕಿ ಹೊಡಿಬಾರ್ದು ಅಂತ ಅವನಿಗೆ ಸ್ವಲ್ಪ ಸೈಡ್ ಗೆ ಹೋಗ್ತಾನ. ಇದನ್ನ ಆತ್ಮ ಗಮನಿಸ್ಬಿಡ್ತು, ಹಂಗಾದ್ರೆ ಇವ್ನ ಕಣ್ಣಿಗೆ ನಾನು ಕಾಣಿಸ್ತಾ ಇದೀನ ಅಂತ ವಾಂಟೆಡ್ ಆಗಿ ಮಾತಾಡ್ಬೇಕು ಅಂತ ಓಡಿದ್ರೆ ಇವನೊಂದು ಗ್ರಿಮ್ ರಿಪರ್ ಅಂತ ಗೊತ್ತಾಗ್ಬಾರ್ದಲ್ವಾ. ಸೊ ಏನು ಗೊತ್ತಿಲ್ದ ತರ ಫೋನ್ ಎತ್ತಿ ಕಿವಿಯಲ್ಲಿ ಇಟ್ಕೊಂಡು ಯಾರ ಹತ್ರನೋ ಮಾತಾಡೋ ಮಾತಾಡ್ಕೊಂಡು ಹೊಟ್ಟೋದ. ಬಟ್ ಇದ್ರೂ ಆ ಸೋಲ್ಗೆ ಅಂದ್ರೆ ಇವಾಗ ಅಲ್ಲಿರೋ ಆತ್ಮಕ್ಕೆ ಡೌಟ್ ಬಂದಿದೆ. ಇನ್ನೊಂದ್ ಕಡೆ ಜಂಗನ ಅವ್ರ ಅಣ್ಣ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ನಮ್ ಇನ್ಶೂರೆನ್ಸ್ ಕಂಪನಿಗೆ ಸೇರಿರೋ ಒಂದು ಹುಡುಗಿದು ಕೊಲೆ ಆಗಿದೆ, ಅದರಿಂದ ನಮ್ ಕಂಪನಿ ರಿಪ್ಯುಟೇಷನ್ ಹೋಯ್ತು, ನಮ್ಗೆ ಏನು ಲಾಭ ಬರೋದಿಲ್ಲ, ಆಲ್ರೆಡಿ ಲಾಸ್ ಅಲ್ಲಿ ಹೋಗ್ತೈತಿ, ಇನ್ನೂ ಲಾಸ್ ಆಗ್ತಿದೆ, ಎಲ್ಲ ನಿನ್ನಿಂದಾನೆ, ಇದೆಲ್ಲ ನೋಡ್ಕೊಳಕ್ ಆಗಲ್ವಾ ಅಂತ ಹಂಗೆ ಹಿಂಗೆ ಅಂತ ಅವನ್ನ ಬೈತಿದ್ರೆ. ಪಾಪ ಅವನೇನ್ ಮಾಡಕ್ಕಾಗುತ್ತೆ, ಇಲ್ಲ ಅಣ್ಣ ಇನ್ಮೇಲೆ ನಾನು ಕರೆಕ್ಟ್ ಆಗಿ ನೋಡ್ಕೊಂತೀನಿ, ಎಲ್ಲ ನೋಡ್ಕೊಂತೀನಿ ಅಂದಾಗ ನೀನೇ ನೋಡ್ಕೊಳ್ಳೋದು ಬೇಕಾಗಿಲ್ಲ, ನಾನೆಲ್ಲ ಹ್ಯಾಂಡಲ್ ಮಾಡ್ಕೊಂತೀನಿ, ಮುಚ್ಕೊಂಡು ಎದ್ದೋಟಾಗು ಅಂತ ಹೇಳಿ ಪಾಪ ಬೈದ್ ಬಿಡ್ತಾರೆ. ಅವಾಗ ಆ ಹುಡುಗಿದ ಫೋಟೋ ನೋಡಿದಾಗ ಇವ್ನಿಗೊಂದು ಫ್ಲಾಶ್ ಆಗುತ್ತೆ, ಅವತ್ತು ಪೊಲೀಸ್ ಸ್ಟೇಷನ್ ಎಲ್ಲ ನೋಡಿದ ಹುಡುಗಿ ಇವಳೇ ಅಲ್ವಾ. ಈ ಹುಡುಗನ ನೋಡಿ ಹೀರೋಯಿನ್ ಕೂಡ ಒಂಥರ ಭಯ ಪಟ್ಲು, ಹಂಗಾದ್ರೆ ಈ ಹುಡುಗಿ ಹೆಂಗ್ ಸಾಯ್ತಾಳೆ ಅಂತ ಹೀರೋಯಿನ್ ಗೆ ಗೊತ್ತಿತ್ತಾ ಅಂತ ಹೇಳಿ ತಕ್ಕಂತ ಹೀರೋಯಿನ್ ನೋಡೋದಕ್ಕೋಸ್ಕರ ಅವ್ರ ಮನೆಗೆ ಬಂದಿರ್ತಾನೆ. ಪ್ಲಸ್ ಕೇಳ್ತಾನೆ, ಅವತ್ತು ಹುಡುಗಿನ ನೋಡಿದ ತಕ್ಷಣ ಹುಡುಗಿ ಹೆಂಗ್ ಸಾಯ್ತಾಳೆ ಅಂತ ನಿನ್ಗೆ ಗೊತ್ತಾಯ್ತು ತಾನೆ, ನೀನ್ ಅದಕ್ಕೆ ತಾನೆ ಭಯ ಪಟ್ಟಿದ್ದು ಅಂದಾಗ ಇವಳು ನಡೆದಿರೋ ನಿಜಾನ ಹೇಳ್ತಾಳೆ, ಹೌದು ನನಗೆ ಗೊತ್ತಾಯ್ತು ಅಂತ. ಸರಿ ಆಯ್ತು, ನನ್ಗೆ ಒಳ್ಳೆ ಪಾರ್ಟ್ನರೇ ಸಿಕ್ಕಿದ್ಯಾ, ನೀನ್ ಸೆಲೆಕ್ಟ್ ಆಗಿ ನಮ್ ಕಂಪನಿಗೆ ಕೆಲ್ಸಕ್ಕೆ ಬಂದ್ಬಿಡು, ತಿಂಗಳು ನಿನ್ಗೆ ನಾನು 1 ಲಕ್ಷ ಸ್ಯಾಲರಿ ಕೊಡ್ತೀನಿ, ಪ್ಲಸ್ ನೀನ್ ನನ್ಗೆ ಮಾಡ್ಬೇಕಾಗಿರೋ ಹೆಲ್ಪ್ ಅಂದ್ರೆ ವೆರಿ ಸಿಂಪಲ್, ನಮ್ ಇನ್ಶೂರೆನ್ಸ್ ಇದ್ರಲ್ಲಿ ಯಾರೆಲ್ಲ ಯಾವ ರೀತಿ ಸಾಯ್ತಾರೆ ಅಂತ ಹೇಳು, ಅದ್ರಲ್ಲೂ ಸ್ವಲ್ಪ ಜಾಸ್ತಿ ದುಡ್ಡಿರೋರು ಸಾಯೋದ್ ನಮ್ಗೆ ಗೊತ್ತಾದ್ರೆ ಮುಂಚೆನೆ ನಾನು ಅವರ ಇನ್ಶೂರೆನ್ಸ್ ನ ಬಂದು ಅರ್ಧ ಭಾಗನೋ ಏನೋ ಒಂದು ಗೋಲ್ಮಾಲ್ ಕೆಲಸ ಮಾಡ್ತೀನಿ, ನೀನ್ ಅದ್ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂದಾಗ ಇವಳು ಇಲ್ಲ ನನ್ ಕೈಲಿ ಆಗಲ್ಲ ಅಂತ ಹೇಳಿ ಅವ್ನ್ ಡೀಲಿಂಗ್ ಗೆ ಒಪ್ಕೊಂತ ಇಲ್ಲ. ಆದ್ರೆ ಅವನು ಇಲ್ಲೋಡು, ನೀನ್ ಏನಾದ್ರು ಇದಕ್ಕೆ ಒಪ್ಕೊಂಡ್ರೆ ನಿಮ್ಮಪ್ಪ ಡೀಟೇಲ್ಸ್ ಏನಿದೆ ನಾನು ಆದಷ್ಟು ಬೇಗ ಎತ್ಸಿ ಕೊಡ್ತೀನಿ. ಹೆಂಗೆ ಡೀಲ್ ಅಂತ ಕೇಳಿದ್ರೆ ಅವಳಿಗೆ ಟೆನ್ಷನ್ ಆಗೋಯ್ತು, ಮರ್ಯಾದೆ ಗೆದ್ದೊಟ್ಟೋಗಿ ಇದಕ್ ಮೇಲೆ ಇಲ್ಲಿ ಕುತ್ಕೊಂಡಿದ್ರೆ ನೀನು ಸಾಯಿಸ್ಬಿಡ್ತೀನಿ ಅಂತ ಅವ್ರನ್ನ ಓಡಿಸ್ಬಿಟ್ಲು. ಈ ಕಡೆ ನಮ್ಮ ಬ್ಲಾಕ್ ಬಂದು ಅವರ ಜೂನಿಯರ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಆಕ್ಚುಲಿ ನಮ್ಮ ಹೀರೋ ಅಂದ್ರೆ ಈ ಬ್ಲಾಕ್ ಓದ್ ಪಾಟಲ್ಲಿ ಏನಕ್ಕೋಸ್ಕರ ಸ್ಕೂಲ್ ಹತ್ರ ಹೋಗಿದ್ದ ಅಂದ್ರೆ ಜೂನಿಯರ್ ಅವ್ರ ತಂಗಿ ಒಬ್ಬರ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ, ಪ್ಲಸ್ ಅವ್ರ ಅಮ್ಮ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಕೂಡ ಹೋಗಿರ್ತಾರಲ್ಲ ಈ ಬ್ಲಾಕ್, ಅದು ಆ ಜೂನಿಯರ್ ಅವ್ರ ಅಮ್ಮನೇ ಅವ್ರನ್ನ ಮೀಟ್ ಮಾಡಕ್ ಬರ್ತಾನಂತಾನೆ ಅವ್ರನ್ನ ಫಾಲೋ ಮಾಡಿದ್ದು. ಇವಾಗ ಇವ್ರು ಯೋಚನೆ ಮಾಡ್ತಿರೋದು ಏನಂದ್ರೆ ಜೂನಿಯರ್ ಮೋಸ್ಟ್ಲಿ ಅವ್ರ ತಂಗಿನ ನೋಡಕ್ ಹೋಗಿರ್ತಾನಲ್ವಾ ಅಂತ ಅವ್ರ ಅಲ್ಲಿಂದ ಎದ್ದೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಆ ಫ್ರೀಸರ್ ಅಲ್ಲಿ ಸತ್ತೋದ್ಲಲ್ಲ ಆ ಹುಡುಗಿ ಬಗ್ಗೆ ಕಾಲ್ ಹಿಸ್ಟ್ರಿ ಎಲ್ಲ ಸ್ವಲ್ಪ ಚೆಕ್ ಮಾಡ್ಬೇಕು, ಅವಳು ಯಾರ್ಯಾರಿಗೆ ಕಾಲ್ ಮಾಡಿದಾಳೆ ಅದೆಲ್ಲ ಸ್ವಲ್ಪ ನೀನ್ ಕಾಲ್ ಮಾಡಿ ಮಾತಾಡು ಅಂತ ಹೇಳಿ ನಮ್ಮ ಬ್ಲಾಕ್ ಗೆ ಕೆಲ್ಸನ ಕೊಡ್ತಾ ಇದಾರೆ. ಬಟ್ ಅವ್ನ್ ಇವಾಗ ಸ್ಕೂಲ್ ಹತ್ರ ಹೋಗ್ಬೇಕು ಜೂನಿಯರ್ ನ ಕಂಡಿಡಿಯೋದಕ್ಕೆ. ಇನ್ ಇವ್ರಿಗೆ ಏನಂತ ಹೇಳ್ಬಿಟ್ಟು ಹೋಗ್ತಾನೆ, ನೀನ್ ಹೋಗ್ಬೇಕಂದ್ರೆ ಕೆಲಸ ಮುಗಿಸ್ಬಿಟ್ಟೆ ಹೋಗ್ಬೇಕು ಅಂತ ಬೇರೆ ಹೇಳ್ಬಿಟ್ರ ಇವನು ಟಕ್ ಅಂತ ಫೋನ್ ಎತ್ಕೊಂಡವನು ಕಾಲ್ ಮಾಡ್ತಾನೆ. ನ್ಯಾಯವಾಗಿ ವಿಚಾರಣೆ ಮಾಡ್ತಾ ಇಲ್ಲ, ಬೆದರ್ಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ನೀನೆ ತಾನೇ ಹುಡುಗಿನ ಸಾಯಿಸಿದ್ದು, ನೀನೆ ತಾನೇ ಸಾಯಿಸ್ಬಿಟ್ಟು ಫ್ರೀಸರ್ ಅಲ್ಲಿ ಹಾಕಿದ್ದು ಅಂತ ಎಲ್ಲಾರ ಹತ್ರ ಮಾತಾಡ್ತಾ ಇದ್ರೆ ಹೆಂಗಿರುತ್ತೆ. ಆ ಸರ್ ಬಂದವ್ರು ಅಪ್ಪ ತಂದೆ ನಿಮ್ ಜೊತೆ ಸೇರ್ಕೊಂಡು ನಮ್ ಕೆಲ್ಸ ಕೂಡ ಹೋಗೋ ತರ ಇದೆ, ಹಿಂಗೇನ ಮಾತಾಡೋದು ಅಂತ ಹೇಳಿ ಫೋನ್ ಕಿತ್ಕೊಂತಾರೆ. ನೀವ್ ಫೋನ್ ಕಿತ್ಕೊಂಡ್ರೆ ಏನೋ ನನ್ನ ಹತ್ರ ಮೊಬೈಲ್ ಫೋನ್ ಇದೆ, ನಾನು ಇದ್ರಲ್ಲಿ ಕಾಲ್ ಮಾಡ್ತೀನಿ ಅಂತ ಆ ಮೊಬೈಲ್ ಅಲ್ಲಿ ಒಂದು ನಂಬರ್ ಗೆ ಡಯಲ್ ಮಾಡ್ತಾರೆ. ನೋಡಿದ್ರೆ ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಗೆ ಹೋಗ್ತಾ ಇದೆ, ಮೈ ಲವ್ ಅಂತ ಬೇರೆ ಹಾಕಿಟ್ಕೊಂಡಿದ್ದಾನೆ, ನಾನು ಯಾಕೆ ಹುಡುಗಿಗೆ ಫೋನ್ ಮಾಡ್ತಾ ಇದ್ದೀನಿ ಅಂತ. ಅವ್ರ ಹೆಡ್ ಕೂಡ ನೋಡ್ಬಿಟ್ಟು ಯಾರ್ ಕಾಲ್ ಮಾಡಿದ್ರೆ ನಿನ್ ಗರ್ಲ್ ಫ್ರೆಂಡ್ ಏನಕ್ಕೋ ಕಾಲ್ ಮಾಡ್ತಾ ಇದೀನಿ ಅಂದಾಗ ಏನಿದ್ ನನ್ ಗರ್ಲ್ ಫ್ರೆಂಡ್, ಈ ಹುಡುಗಿ ನಂಬರ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆ ಅಂತ ತೋರಿಸ್ತಾನೆ. ಇದನ್ನ ನೋಡಿ ಹೆಡ್ ಸ್ವಲ್ಪ ಲೈಟ್ ಆಗಿ ಶಾಕ್ ಆಗ್ತಾರೆ. ನೆಕ್ಸ್ಟ್ ಮಿನಿಟ್ ಆ ಹುಡುಗಿ ಫೋಟೋ ತಗೊಂಡು ಹಾಸ್ಪಿಟಲ್ ಹೋಗಿ ಎಕ್ಸ್ ಗರ್ಲ್ ಫ್ರೆಂಡ್ ಹತ್ರ ಕೇಳ್ತಾರೆ, ಈ ಹುಡುಗಿಗೂ ನಿನ್ಗೂ ಏನ್ ಸಂಬಂಧ, ಹುಡುಗಿ ಏನಕ್ಕೆ ನಿನ್ಗೆ ಕಾಲ್ ಮಾಡಿದ್ಲು ಅಂತ. ಸರ್ ಸ್ವಲ್ಪ ದಿನದಿಂದ ಈ ಹುಡುಗಿ ಏನೋ ಒಂದು ಮೈ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ನಾನು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದು, ಅವಾಗ ಇವಳತ್ರ ನಾನು ಒಂದು ಇನ್ಶೂರೆನ್ಸ್ ಹಾಕಿದ್ದೆ, ಹಂಗೆ ಅವಳಿಗೂ ನನ್ಗೂ ಪರಿಚಯ ಅಂತ ಹೇಳ್ತಾಳೆ. ಇನ್ಶೂರೆನ್ಸ್ ಗೋಸ್ಕರ ಮಾತಾಡೋದಕ್ಕೆ 5 ನಿಮಿಷ ಮಾತಾಡ್ಬೇಕಾ, ಬಟ್ ಕಾಲ್ ಹಿಸ್ಟ್ರಿ 5 ನಿಮಿಷ ತೋರಿಸ್ತಾ ಇದೆ ಅಲ್ವಾ ಅಂದಾಗ ಸರ್ ಏನಿಲ್ಲ ನಾನು ಇನ್ಶೂರೆನ್ಸ್ ಹಾಕಿದಾಗ ಹುಡುಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಕಾಲ್ ಮಾಡಿದ್ಲು ಅಷ್ಟೇ, ನಾವ್ ಬೇರೆ ಏನೋ ಮಾತಾಡಿಲ್ಲ ಅಂದ್ರೆ 5 ನಿಮಿಷನು ಬರೀ ಥ್ಯಾಂಕ್ಸ್ ಏನೋ ಮಾತಾಡ್ಕೊಂಡ್ರಿ ಅಂತ ನೋಡ್ತಾರೆ. ಇವಾಗ ಲೇಡಿ ಸತ್ತೋದ್ರು ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಇವಳು ಗೊತ್ತು ಇದ್ರು ಅಯ್ಯೋ ಹೌದಾ ಸರ್ ನನ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಒಂದು ಆಕ್ಟಿಂಗ್ ನ ಮಾಡ್ತಾಳೆ. ಸರಿ ಆಯ್ತು, ಈ ಹುಡುಗಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾದ್ರೆ ತಕ್ಷಣ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಹೇಳಿ ಅಂತ ಅವ್ರ ಅಲ್ಲಿಂದ ಹೋಗ್ತಾರೆ. ನಮ್ ಬ್ಲಾಕ್ ಕೂಡ ಅವ್ರ ಜೊತೆ ಹೋಗ್ಬೇಕಾದ್ರೆ ಇವಳು ಓಡ್ ಬಂದ್ಬಿಟ್ಟು ಇವನನ್ನ ಮಾತಾಡಿಸ್ತಾಳೆ. ನಾನು ಅವತ್ತೇ ಸಾರಿ ಕೇಳ್ದೆ ತಾನೆ, ನನ್ ಕಾಲ್ ಹಿಸ್ಟ್ರಿ ಎಲ್ಲ ಲೀಕ್ ಆಗಿರುತ್ತಾ ಅಂತ ಕೇಳಿದಾಗ ನನಗೇನ್ ಗೊತ್ತು ಅಂತ ಹೇಳಿ ನಮ್ ಬ್ಲಾಕ್ ಅವ್ನ್ ಪಾಡ್ಗ ಅಲ್ಲಿಂದ ಹೊರಟೋದ. ಇನ್ನೊಂದ್ ಕಡೆ ಜಂಗ್ನ ತೋರಿಸ್ತಾರೆ, ಅವ್ನ್ ಮತ್ತೆ ಹೀರೋಯಿನ್ ಅವ್ರ ಮನೆಗೆ ಬಂದಿರ್ತಾನೆ. ಇವಳಿಗೆ ಟೆನ್ಷನ್ ಆಯ್ತು, ನಿಮ್ಮಪ್ಪ ಬಗ್ಗೆ ನನ್ಗೆ ಡೀಟೇಲ್ಸ್ ಸಿಕ್ತು, ನಿಮ್ಮಪ್ಪ ಕೈಯಲ್ಲಿ ಸ್ಪೈಡರ್ ತರ ಒಂದು ಟ್ಯಾಟೋ ಹಾಕೊಂಡಿರ್ತಾರೆ ತಾರೆ ಅಂದಾಗ ಇವಳಿಗೆ ಇನ್ನೂ ಟೆನ್ಷನ್ ಆಗುತ್ತೆ, ಯಾವ ಪೊಲೀಸ್ ಆಫೀಸರ್ ಕೈಯಲ್ಲಿ ಟ್ಯಾಟೋ ಹಾಕೊಂಡಿರ್ತಾರೆ ಅಂತ. ಅಯ್ಯೋ ಹಂಗ ತಪ್ಪಾಗಿರೋ ಡಾಕ್ಯುಮೆಂಟ್ ಎತ್ಕೊಂಡ್ ಬಂದ್ಬಿಟ್ಟ ಅಂದಾಗ ಇವಳು ರಿಟರ್ನ್ ಹೋಗಕ್ಕಿದ್ಲಲ್ಲ ಅವುಗಳಿಗೆ ಟಕ್ಕಂತ ಫ್ಲಾಶ್ ಆಗುತ್ತೆ, ಅವ್ರ ಅಪ್ಪನ ಸಾಯಿಸಿದ್ ಕೂಡ ಈ ತರ ಸ್ಪೈಡರ್ ಟ್ಯಾಟೋ ಹಾಕೊಂಡಿರೋನ್ ಒಬ್ನೇ ತಾನೆ. ಸೊ ಅದು ಫ್ಲಾಶ್ ಆಗಿದ ತಕ್ಷಣ ನಂಗೆ ಡಾಕ್ಯುಮೆಂಟ್ಸ್ ಕೊಡು ಅಂತ ಕೇಳ್ತಾಳೆ. ಆದ್ರೆ ಅವ್ನ
ಅಂತಾನೆ ಡಾಕ್ಯುಮೆಂಟ್ಸ್ ಕೊಡ್ಬೇಕಂದ್ರೆ ನಾನು ಹಾಕಿರೋ ಡೀಲಿಂಗ್ಗೆ ನೀನು ಒಪ್ಕೋಬೇಕು ಅಂತಾಗ ಇವಳಿಗೂ ಬೇರೆ ದಾರಿ ಇಲ್ಲದೆ ಸರಿ ಆಯ್ತು ಅಂತ ಅವ್ನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಅಂದ್ರೆ ಅಗ್ರಿಮೆಂಟ್ ಗೆಲ್ಲ ಸೈನ್ ಮಾಡ್ತಾಳೆ. ಅದಾದ್ಮೇಲೆ ಇವಳಿಗೆ ಬೇಕಾಗಿರೋ ಡಾಕ್ಯುಮೆಂಟ್ ಸಿಕ್ತು. ಪ್ಲಸ್ ಅವನು ಕೆಲವರು VIP ದೆಲ್ಲಾನು ಡಾಕ್ಯುಮೆಂಟ್ಸ್ ತೋರಿಸ್ತಾನೆ, ಇದ್ರಲ್ಲಿ ಯಾರು ಬೇಗ ಸಾಯ್ತಾರೆ ಹೇಳು ಅಂತ. ಅವಳು ಅದನ್ನೆಲ್ಲ ಚೆಕ್ ಮಾಡಿ ನೋಡ್ಬಿಟ್ಟು ನನಗ್ ನೀನು ಸಂಬಳ ಎಲ್ಲ ಏನು ಕೊಡ್ಬೇಕಾಗಿಲ್ಲ, ನಾನು ಕೇಳಿರೋ ಡಾಕ್ಯುಮೆಂಟ್ಸ್ ಮಾತ್ರ ಎತ್ಕೊಟ್ರೆ ಸಾಕು ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಆ ಜೂನಿಯರ್ ಬಂದು ಸ್ಕೂಲ್ ಹತ್ರ ಅವ್ರ ತಂಗಿನ ನೋಡಕ್ಕೆ ಬರ್ತಾರೆ ಅಂತ ಹೇಳಿ ಆಲ್ರೆಡಿ ನಮ್ ಬ್ಲಾಕ್ ಬಂದಲ್ಲಿ ವೇಟ್ ಮಾಡ್ಕೊಂಡಿರ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಹುಡುಗನು ಒಳಗಡೆ ಹೋಗ್ತಾ ಇರ್ತಾನೆ. ಅದೇ ನಾವು ಹುಡುಗ ನಿನ್ನೆ ತನ್ನ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದ, ಇದೇನ್ ಈ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಲ್ಲಿರೋ ಹುಡುಗಿರ ಹತ್ರ ಕೇಳಿದಾಗ, ಹೌದು ನಿನ್ನೆ ಅವ್ನಿಗೊಂದು ಆಕ್ಸಿಡೆಂಟ್ ಆಯ್ತು, ಆಲ್ಮೋಸ್ಟ್ ಸ್ಪಾಟ್ ಅಲ್ಲೇ ಸತ್ತೋದ ಅಂತ ಹೇಳಿದ್ರು. ಬಟ್ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗಿದ ತಕ್ಷಣ ಅವ್ನಿಗೆ ಹೆಂಗ್ ಪ್ರಾಣ ಬಂತೋ ಗೊತ್ತಿಲ್ಲ, ಇವತ್ತು ಕಂಪ್ಲೀಟ್ ರಿಕವರ್ ಆಗಿ ಸ್ಕೂಲ್ಗೆ ಬಂದಿದ್ದಾನೆ ಅಂತ ಹೇಳ್ತಾರೆ. ಇದರಿಂದಾನೇ ನಮ್ಮ ಬ್ಲಾಕ್ ಗೆ ತುಂಬಾ ಚೆನ್ನಾಗಿ ಗೊತ್ತಾಗೋಯ್ತು ಆ ಜೂನಿಯರ್ದು ಆತ್ಮ ಈ ಸ್ಟೂಡೆಂಟ್ ಒಳಗಡೆನೆ ಇರ್ಬೋದಾ ಅಂತ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆ ಜಂಗ್ ಕೊಟ್ಟಿರ್ತಾನಲ್ಲ ಒಂದು VIP ಲಿಸ್ಟ್, ಅವ್ರನ್ನ ಹುಡ್ಕೊಂಡ್ ಸುತ್ತದೆ ಇವಳು ಕೆಲಸ ಆಗ್ಬಿಡಿದೆ. ಇವಾಗ ಈ ಸ್ಕೂಲ್ ಅಲ್ಲಿ ಯಾರೋ ಒಂದು ಸ್ಟಾಫ್ ಕೂಡ ಒಂದು VIP ನೇನೋ ಅವ್ರ ಹಿಂದ್ಗಡೆ ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆ ಏನು ನೋಡೋಣ ಅಂತ ಅವಳು ಸ್ಕೂಲ್ ಒಳಗಡೆ ಬಂದಿರ್ತಾಳೆ. ಆತರ ಒಂದು ಕ್ಲಾಸ್ ರೂಮ್ ಹತ್ರ ಅವಳು ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆ ಜೂನಿಯರ್ ಕೂಡ ಒಳಗಡೆ ಇದಾನೇನೋ ಅಂತ ನೋಡೋದಕ್ಕೆ ನಮ್ಮ ಬ್ಲಾಕ್ ಕೂಡ ಒಳಗಡೆ ಬಂದಿರ್ತಾರೆ. ನಮ್ ಹೀರೋಯಿನ್ ಇವಾಗ ಒಂದು ಹುಡುಗನ ನೋಡ್ತಾ ಇದ್ಲಲ್ಲ, ಯಾವಾಗೇ ಆಗ್ಲಿ ಒಂದು ಶಾಡೋ ಅವ್ರ ಹಿಂದ್ಗಡೆ ಇರುತ್ತೆ, ಬಟ್ ಈ ಹುಡುಗನ್ಗೆ ಒಳಗಡೆನೆ ಇದೆ. ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಲು. ಆಕ್ಚುಲಿ ಅದನ್ನ ಸ್ವಲ್ಪ ಜೋರ ಕೂಡ ಹೇಳ್ತಾಳೆ, ಇದೇನು ಇದು ಶಾಡೋ ಮೈ ಒಳಗಡೆ ಇದೆ ಅಂತ. ಇದು ಪಕ್ಕದಲ್ಲಿರೋ ನಮ್ ಹೀರೋಗೆ ಕೇಳಿಸ್ಬಿಡ್ತು. ನೀನು ಏನ್ ಹೇಳ್ದೆ ಅಂತ ಕೇಳಿದಾಗ, ಯಾಕಪ್ಪ ಇವಾಗ ನಿನ್ ಕಣ್ಣಕ್ ಕಾಣಿಸ್ತಾ ಇದೀನಾ, ಇಷ್ಟು ದಿನ ಯಾರು ಗೊತ್ತಿಲ್ದೇ ಇರೋ ತರ ಸುತ್ತಾ ಇದ್ದೆ, ಯಾಕೆ ನನ್ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ನನ್ಗೆ ಶಾಡೋಸ್ ಕಾಣಿಸುತ್ತೆ ಅಂತ ಗೊತ್ತು ತಾನೆ ಅಂತ ಕೇಳ್ತಾಳೆ. ಅಂದ್ರೆ ಆ ಹುಡುಗನ್ ಬಗ್ಗೆನೂ ಹೇಳ್ತಾಳೆ, ಯಾವಾಗೇ ಆಗ್ಲಿ ಶಾಡೋ ಬಂದು ಅವ್ರ ಹಿಂದ್ಗಡೆ ಇರುತ್ತೆ, ಬಟ್ ಏನೋ ಡಿಫ್ರೆಂಟ್ ಆಗಿ ಆ ಹುಡುಗನ್ಗೆ ಒಳಗಡೆ ಇದೆ ಅಂದಾಗ ನಮ್ಮ ಬ್ಲಾಕ್ ಬಂದು ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ, ಯಾರ ಮೈ ಒಳಗಡೆ ಇದೆ ಅಂತ ಹೇಳಿದಾಗ ಅವಳು ಕರೆದು ತೋರಿಸ್ತಾಳೆ. ಇನ್ನೇನು ನೆಕ್ಸ್ಟ್ ಮಿನಿಟ್ ಅವನ್ ಮೈ ಒಳಗಡೆನೆ ಜೂನಿಯರ್ ಇರೋದು ಅಂತ ಕರ್ಕೊಂಡೋಗಿ ಅವನನ್ನ ಬೆದರ್ಸ್ಬೇಕಾದ್ರೆ ಅವ್ನ್ ಮೈಯಿಂದ ಆತ್ಮನು ಹೊರಗಡೆ ಬಂದ್ಬಿಡ್ತು. ಆಕ್ಚುಲಿ ಈ ಆತ್ಮ ಅಂತ ಹೇಳಿದ್ವಲ್ಲ, ಇವನ್ ಬಂದು ನೆನ್ನೆ ಸತ್ತೋದ, ಇವನ್ ಆತ್ಮನೇ ನಮ್ಮ ಬ್ಲಾಕ್ ಬಂದು ಹಾಸ್ಪಿಟಲ್ ಅಲ್ಲಿ ನೋಡಿದ್ದು. ಈ ಹುಡುಗ ಬಂದು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡು ಸತ್ತಿರೋದು. ಬಟ್ ಇವಾಗ ಮೈ ಒಳಗಡೆ ಹೋಗಿದ್ದಲ್ವಾ, ಆ ಹುಡುಗ ಬಂದು ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋದು. ಇವಾಗ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಅವ್ರನ್ನ ಬಂದು ಗ್ರಿಮ್ ರಿಪರ್ತನೆ ಮಾಡ್ತಾರೆ. ಆತರ ಈಗ ಸತ್ತಿರೋ ಹುಡುಗನ ಬಾಡಿ ಕಲೆಕ್ಟ್ ಮಾಡಕ್ಕೆ ಅಂತ ಈ ಹುಡುಗ ಬಂದಿರೋದು, ಹಾಸ್ಪಿಟಲ್ ಅಲ್ಲಿ ನೋಡಿರೋ ಹುಡುಗ ಬಂದಿದ್ದು. ಆದ್ರೆ ನಾನು ಇನ್ನೂ ಚೆನ್ನಾಗಿ ಬಾಳಿ ಬದುಕ್ಬೇಕು, ನನಗೆ ಓದೇ ಹತ್ತಿಲ್ಲ, ಬಟ್ ಈ ಹುಡುಗ ಚೆನ್ನಾಗಿ ಓದ್ತಾನೆ, ಇವ್ನ ಮೈ ಒಳಗಡೆ ಇದ್ದು ನನ್ನ ಜೀವನನ ಮುಂದಕ್ಕೆ ತಗೊಂಡೋಗೋಣ ಅಂತ ನಾನು ಇವ್ನ ಮೈ ಒಳಗಡೆ ಬಂದೆ ಅಂತ ಹೇಳಿದಾಗ, ಇದ್ರೂನು ಇದು ತಪ್ಪೇ ಅಲ್ವಾ. ಸೊ ನಮ್ ಬ್ಲಾಕ್ ಒಪ್ಕೊಂತ ಇಲ್ಲ, ನಾನು ಇದ್ರ ಬಗ್ಗೆ ಡೆತ್ ಸ್ಕ್ವಾಡ್ ಅಲ್ಲಿ ಕಂಪ್ಲೇಂಟ್ ಮಾಡ್ತೀನಿ, ನಿನ್ಗೆ ಪನಿಷ್ಮೆಂಟ್ ಸಿಗುತ್ತೆ ಅಂದಾಗ ಅವ್ನು ಹಂಗೆ ಇವ್ರಿಗೆ ಬೆದರಿಸ್ತಾರೆ. ನೀನ್ 444 ತಾನೆ, ನೀನ್ ಕೂಡ ನೀನ್ ಜೂನಿಯರ್ ನ ಕಳ್ದಾಕ್ಬಿಟ್ಟಿದೆ ತಾನೆ, ಅವ್ನ ಹುಡ್ಕೊಂಡೆ ತಾನೆ ಸುತ್ತಾ ಇದೆಯಾ, ಇದ್ರ ಬಗ್ಗೆ ನಾನು ಡೆತ್ ಸ್ಕ್ವಾಡ್ ಅವ್ರ ಹತ್ರ ಹೇಳಿದ್ರೆ ನಿಮ್ಗೇನಾಗುತ್ತೆ ಗೊತ್ತಾ ಅಂತ ಬೆದರಿಸ್ತಾನೆ. ಬೇರೆ ದಾರಿ ಇಲ್ದೆ ಸರಿ ಆಯ್ತು ಎಷ್ಟ್ ದಿನ ಇರ್ತಿ ಇದ್ಕೋ ಹೋಗು ಅಂತ ಹೇಳಿ ನಮ್ ಬ್ಲಾಕ್ ಕೂಡ ಅವನ್ನ ಬಿಟ್ಬಿಟ್ರು. ಸೊ ಈ ಹುಡುಗ ಮತ್ತೆ ಆ ಹುಡುಗನ್ ಮೈ ಒಳಗಡೆನೆ ಹೊರಟೋಗ್ತಾನೆ. ಆದ್ರೆ ಅಲ್ಲಿಂದ ಹೋಗ್ಬೇಕಾದ್ರೆ ಬ್ಲಾಕ್ ಸುಮ್ನೆ ಇರ್ತಾನ, ನನ್ನ ನೋಡಿರೋರು ಯಾರು ಬದುಕಿರ್ಬಾರ್ದು ಕಣೋ, ನೀನ್ ಮಾತ್ರ ಇದ್ರೆ ಹೆಂಗೆ, ನನ್ನ ನೋಡಿರೋ ನೆನಪು ಕೂಡ ನಿನ್ಗಿರೋದಿಲ್ಲ ಅಂತ ಹೇಳಿ ಪಾಪ ಮೇಲಿದೆ ಎತ್ತಿ ಅವ್ರನ್ನ ಕೆಳಗಡೆ ಬಿಸಾಕ್ಬಿಟ್ರು. ಹೆಂಗಿದ್ರು ಸತ್ತಿರೋರೇ ತಾನೆ, ಮತ್ತೆ ಇನ್ನೊಂದ್ಸತಿ ಸತ್ತೋಗ್ಬಿಟ್ಟ. ಇಲ್ಲಿ ನಮ್ಮ ಬ್ಲಾಕ್ ಅವ್ರ ಮನೇಲಿ ಅಂದ್ರೆ ನಮ್ ಹೀರೋ ಅವ್ರ ಮನೇಲಿ ನೋಡಿದ್ರೆ ನಂಬರ್ 7 ಮತ್ತೆ ನಂಬರ್ 416 ಇರ್ತಾರಲ್ವಾ, ಅದ್ರಲ್ಲಿ ನಂಬರ್ 7 ಬಂದು ತುಂಬಾ ಡ್ರಾಮಾಗ್ ಅಡಿಕ್ಟ್ ಆಗ್ಬಿಟ್ಟಿದಾರೇನೋ, ಡ್ರಾಮಾಸ್ ನ ನೋಡಿ ನೋಡಿ ಅಳ್ತಾ ಇರ್ತಾರೆ, ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ. ಆದ್ರೆ ಪಕ್ಕದಲ್ಲಿರೋ 416 ಈ ತರ ಸ್ಟೂಡೆಂಟ್ ಬಾಡಿನ ಬಂದು ಅಂದ್ರೆ ಅವನ ಆತ್ಮನ ಬಂದು ಡೆತ್ ಸ್ಕ್ವಾಡ್ ಅವ್ರು ಕರ್ಕೊಂಡು ಹೋಗಿದ್ರೆ ನೆಕ್ಸ್ಟ್ ಅವ್ನಿಗೆ ಏನಾಗುತ್ತೆ ಅಂತ ಇವ್ನ್ ಕೇಳ್ತಾ ಇರೋದು ಕೂಡ ನಂಬರ್ 7 ಆನ್ಸರ್ ಮಾಡ್ತಲ್ಲ, ಅಷ್ಟು ಡೀಪ್ ಆಗಿ ಆ ಸೀರಿಯಲ್ ಅಲ್ಲಿ ಮುನ್ಗೋಗ್ಬಿಟ್ಟಿರ್ತಾರೆ ಆ ಸೀರೀಸ್ ನ ನೋಡ್ಕೊಂಡು. ಆ ಟೈಮ್ ಅಲ್ಲಿ ನಮ್ಮ ಬ್ಲಾಕ್ ಒಳಗಡೆ ಎಂಟ್ರಿ ಆಗ್ತಾರ, ಹಾ ಪರವಾಗಿಲ್ವೇ ಸೂಪರ್ ಆಗಿದೆ ನಿನ್ ಡ್ರೆಸ್, ಸಖತ್ತಾಗಿ ಸೆಲೆಕ್ಟ್ ಮಾಡಿ ಹಾಕೊಂಡಿದ್ಯಾ ಅಂತ ಹೇಳ್ತಾರೆ. ಆದ್ರೆ ಇವಾಗ ಅವ್ನ್ಗೆ ಅದಾ ಚಿಂತೆ, ನಾನು ಹೆಂಗಾದ್ರೂ ಮಾಡಿ ನನ್ನ ಜೂನಿಯರ್ ನ ಕಂಡಿಡಿಬೇಕು, ನನಗೆ ಅದಕ್ಕೊಂದು ದಾರಿ ಸಿಕ್ಕಿದೆ, ಒಬ್ಬಳು ಸಿಕ್ಕಿದ್ಲು ಅಂತ ಹೇಳ್ತಾನೆ. ಬಟ್ ಅದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಡ್ ಆಗಿ ಹೇಳಿಲ್ಲ. ಫಸ್ಟ್ ನಾನು ಅವಳನ್ನ ನೋಡ್ಬೇಕು ಅಂತ ಎದ್ನೋ ಬಿದ್ನೋ ಅಂತ ನಮ್ ಹೀರೋನ್ ಅವ್ರ ಮನೆ ಹತ್ರ ಬಂದವನು ಸ್ಟ್ರೇಟ್ ಆಗೋಳನ್ನ ಗಟ್ಟಿಯಾಗಿ ಹಿಡ್ಕೊಂಡು, ಚಿಕ್ಕ ವಯಸ್ಸಿಂದ ನೀನ್ ನನ್ನ ಇಷ್ಟ ಪಡ್ತಾ ಇದ್ದೆ ತಾನೆ, ನಾನು ನೀನ್ ಇಷ್ಟ ಪಡ್ತಾ ಇದ್ದೆ ತಾನೆ, ನೋಡು ನನ್ ಕಣ್ಣಲ್ಲಿ ನೋಡು ಪ್ರೀತಿ ಕಾಣಿಸ್ತಾ ಇಲ್ವಾ ಅಂತ ಕೇಳಿದ್ರೆ ಸಡನ್ ಆಗಿ ಹಿಂಗ್ ಕೇಳಿದ್ರೆ ಅವ್ಳಿಗೆ ಹೆಂಗಿರುತ್ತೆ, ಇವನೇನಿದು ಯಾವತ್ತು ಇಲ್ದೆ ಈ ತರ ಬಂದ್ ಈ ತರ ಮಾತಾಡ್ತಾ ಇದ್ದಾನೆ ಅಂತ. ಈ ತರ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಪಾರ್ಟ್ ನ ಕೂಡ ಮುಗಿಸಿದೀನಿ. ಹೇಗಿತ್ತು, ಚೆನ್ನಾಗಿತ್ತಾ? ಇನ್ನು ಮುಂದೆ ಬರೋ ಪಾರ್ಟ್ಸ್ ಅಷ್ಟೇ ಚೆನ್ನಾಗಿರುತ್ತೆ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.